ಪಿ ಯು ಸಿ ನಂತರನೇ ಅವ್ರಿಗೆ ಸಾಕಷ್ಟು ಜಾಬ್ ಆಪರ್ಚುನಿಟೀಸ್ಗಳು ಇದ್ದಾವೆ. ಡಿಫೆನ್ಸಲ್ಲಿ ಯಾವುದಂದ್ರೆ ಏರ್ಫೋರ್ಸ್ ಇದೆ, ಏರ್ಫೋರ್ಸ್ ಎಕ್ಸ್ ಗ್ರೂಪ್ ವೈ ಗ್ರೂಪ್ ಇದೆ, ಮೆಡಿಕಲ್ ಅಸಿಸ್ಟೆಂಟ್ ಅಂತಿದೆ. ಸೊ ಅದೇ ಥರ ನೇವಿ SSR ಅಂತ ಬರುತ್ತೆ, MR ಅಂತ ಬರುತ್ತೆ, ಆಮೇಲೆ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಬರುತ್ತೆ, ಆರ್ಮಿ ಟೆಕ್ನಿಕಲ್ ಅಂತ ಬರುತ್ತೆ. ಸೊ ಇವರು ಟೆಕ್ನಿಕಲ್ ವರ್ಕ್ ಮಾಡ್ತಾರೆ ಡಿಫೆನ್ಸಲ್ಲಿ. ಸೊ ಇವ್ರಿಗೆ ಅದರಲ್ಲಿ PUC ಸೈನ್ಸ್ ಆದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದೆ ಸರ್. ಸೊ 18 ವಯಸ್ಸಿನ ನಂತರ ಅವರು 45,000 ಸ್ಯಾಲ್ರಿ ತೊಗೊಳ್ತಾರೆ ಅಂದಮೇಲೆ ಮುಂದೆ ಒಂದು ಸರ್ವಿಸ್ 8 ಇಯರ್ಸ್ ಆಯಿತು ಅಂದರೆ ಮೋರ್ ದೆನ್ ನಿಯರ್ ಅಬೌಟ್ 2 lakhs ಟುಗೆದರ್ ಪೇಮೆಂಟ್ ತೊಗೋತಾರೆ ಸರ್. ಫೋಟೋಗಳಿದೆ ಏನು ಸರ್ ಇವು? ಸರ್ ಈಗ ಕಳೆದ 8 ವರ್ಷಗಳಿಂದ ಇಲ್ಲಿ ತನಕ ಎಷ್ಟು ವಿದ್ಯಾರ್ಥಿಗಳು ಡಿಫೆನ್ಸಲ್ಲಿ ಸೆಲೆಕ್ಟ್ ಆಗಿದಾರಲ್ಲ ಅವ್ರ ಫೋಟೋಗಳನ್ನು ನಾವು ಇಲ್ಲಿ ಹಾಕಿದ್ದೀವಿ ಸರ್. ಇಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಸರ್. ಇನ್ನೂ ಒಂದು 200 ಫೋಟೋಸ್ ಹಾಕಬೇಕಾಗಿದೆ ಸರ್. ಈಗ ವಾವ್, ಅಂದರೆ ಟೋಟಲ್ 1000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಕಳೆದ 8 ವರ್ಷಗಳಿಂದ ನಮ್ಮ ಕರಿಯರ್ ಅಕಾಡೆಮಿಯಿಂದ ಪಾಸಾಗಿ ಇವತ್ತು ಜಾಬ್ ಮಾಡ್ತಿದ್ದಾರೆ ಸರ್ ಅವರು. ಓಕೆ. ಕಳೆದ ವರ್ಷಗಳಿಂದ ಸೆಂಟ್ರಲ್ ಗೌರ್ಮೆಂಟ್ ಅಗ್ನಿವೀರ್ ಬ್ಯಾಚಲ್ಲಿ ಓನ್ಲಿ ಇಂಗ್ಲೀಷ್ ಮೀಡಿಯಂ ಎಕ್ಸಾಮ್ ಕಂಡಕ್ಟ್ ಆಗ್ತಿತ್ತು. ಸೊ ಈ ಲಾಸ್ಟ್ ವರ್ಷದಿಂದ ಏನಾಯಿತು, ಕನ್ನಡ ಮೀಡಿಯಮ್ ಕೂಡ ಈ ಥರದ ಎಕ್ಸಾಮ್ಗಳನ್ನು ನೀವು ಕಂಡಕ್ಟ್ ಮಾಡ್ಬೋದು ಅಂತ ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡಿರೋದ್ರಿಂದ ಸೊ ಕನ್ನಡ ಮೀಡಿಯಂ ಕ್ಲಾಸಸ್ ಕೂಡ ನಾವು ಕಳೆದ ವರ್ಷಗಳಿಂದ ನಾವು ಪ್ರಾರಂಭ ಮಾಡಿದ್ವಿ ಸರ್. ಅದಕ್ಕೆ ಇಷ್ಟು ವಿದ್ಯಾರ್ಥಿಗಳು ಕನ್ನಡ ಮೀಡಿಯಮಲ್ಲಿ ಬಂದಿದ್ದಾರೆ ಸರ್. 10th ಮುಗೀತು ಅವ್ರಿಗೆ. ಮುಗಿದ ತಕ್ಷಣ PUC ಫಸ್ಟ್ ಇಯರ್ ಆರ್ಟ್ಸ್ಗೆ ಅಡ್ಮಿಷನ್ ಮಾಡ್ಬೇಕಂತಿದಾರಲ್ಲ ಸರ್, ಅವ್ರನ್ನೂ ಕೂಡ ನಾವು ಇಲ್ಲಿ ಅಡ್ಮಿಷನ್ ತೊಗೋತೀವಿ ಸರ್. PUC ಜೊತೆಗೇನೆ ವಿತ್ ಕಾಲೇಜು ಮಾಡ್ತಿದ್ದೀವಿ ಸರ್ ನಾವು. ಓಕೆ. PUC ಜೊತೆಗೇನೆ ನಾವು ಏನು ಮಾಡ್ತೀವಿ, ಬೆಳಗ್ಗೆ PU ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ಕೊಂಡ್ಬಿಟ್ಟು ಸೊ ಆಫ್ಟರ್ನೂನ್ ಅವ್ರಿಗೆ ಈ ಆರ್ಮಿ ತಯಾರಿ ಅಥವಾ ಡಿಫೆನ್ಸ್ಗೆ ರಿಲೇಟೆಡ್ ಟ್ರೈನಿಂಗನ್ನು ಕೊಡ್ತಾ ಇರ್ತೀವಿ ಸರ್. ಫೀಸ್ ನೋಡಿ 6 month ಕೋರ್ಸ್ಗೆ 76,000 ಇದೆ ಸರ್ ಇಲ್ಲಿ. 6 month ಕೋರ್ಸ್ಗೆ? ಹಾಂ ಸರ್. ಹಾಂ, ನಾವು ಹೇಳೋ ಫೀಸು ಎಲ್ಲ ಅದ್ರ ಜೊತೆಗೆ ಎಲ್ಲ ಊಟ ಫೀಸು ಅವ್ರು ಇರೋದು ಎಲ್ಲನೂ ಆ ಖರ್ಚಲ್ಲಿ ಬರುತ್ತೆ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಸೊ ಈಗೇನು ತೋರಿಸ್ತೀವಿ? ಸರ್ ನಾನು ನಿಮಗೆ ಕ್ಲಾಸಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಈಗ ಹೋಗೋ ಕ್ಲಾಸ್ ಯಾವುದಪ್ಪ ಅಂತಂದರೆ PUC ಸೈನ್ಸ್ ಆದಂಥ ವಿದ್ಯಾರ್ಥಿಗಳು. ಸೊ ಅವ್ರಿಗೆ ಈಗ ನಾವು ತರಬೇತಿ ಕಾರ್ಯಕ್ರಮವನ್ನು ನಡೆಸ್ತಿದ್ವಿ. PUC ನಂತರನೇ ಅವ್ರಿಗೆ ಸಾಕಷ್ಟು ಜಾಬ್ ಆಪರ್ಚುನಿಟೀಸ್ಗಳು ಇದ್ದಾವೆ. ಡಿಫೆನ್ಸಲ್ಲಿ ಯಾವುದಂದ್ರೆ ಏರ್ಫೋರ್ಸ್ ಇದೆ, ಏರ್ಫೋರ್ಸ್ ಎಕ್ಸ್ ಗ್ರೂಪ್ ವೈ ಗ್ರೂಪ್ ಇದೆ, ಮೆಡಿಕಲ್ ಅಸಿಸ್ಟೆಂಟ್ ಅಂತಿದೆ. ಸೊ ಅದೇ ಥರ ನೇವಿ SSR ಅಂತ ಬರುತ್ತೆ, MR ಅಂತ ಬರುತ್ತೆ, ಆಮೇಲೆ ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಬರುತ್ತೆ, ಆರ್ಮಿ ಟೆಕ್ನಿಕಲ್ ಅಂತ ಬರುತ್ತೆ. ಸೊ ಇವರು ಟೆಕ್ನಿಕಲ್ ವರ್ಕ್ ಮಾಡ್ತಾರೆ ಡಿಫೆನ್ಸಲ್ಲಿ. ಸೊ ಇವ್ರಿಗೆ ಅದರಲ್ಲಿ PUC ಸೈನ್ಸ್ ಆದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದೆ ಸರ್. ಸೊ ಇದನ್ನು ನಾವು ವಿದ್ಯಾರ್ಥಿಗಳು ಭಾಳಷ್ಟು PUC ಸೈನ್ಸ್ ಕಾಲೇಜ್ಗಳಿಗೆ ನಾವು ಹೋಗಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಸರ್. MD ಸರು ನಾವು ಎಲ್ಲ ಟೀಮ್ ಹೋಗ್ಬಿಟ್ಟು ಸೊ ನಿಮಗೆ PUC ಸೈನ್ಸ್ ಆದಂಥ ವಿದ್ಯಾರ್ಥಿಗಳ ಸಾಕಷ್ಟು ಅಪಾರ್ಚುನಿಟೀಸ್ಗಳಿದ್ದಾವೆ ಡಿಫೆನ್ಸಲ್ಲಿ. ಸೊ ಆ ವಿದ್ಯಾರ್ಥಿಗಳು ಏನಂತ ತಿಳ್ಕೊಂಡ್ಬಿಡ್ತಾರೆ ಸರ್, ಏನಂದರೆ ಇದು ಆರ್ಮಿ ಅಂದರೆ ಅಲ್ಲಿ ಹೋಗಿ ಬಾರ್ಡ್ರಲ್ಲಿ ನಿಂತ್ಕೊಂಡ್ಬಿಡೋದು ಆ ಥರ ಫೀಲಿಂಗ್ಸ್ ಇದೆ ಆ ವಿದ್ಯಾರ್ಥಿಗಳಿಗೆ. ಸೊ ಅಲ್ಲಿ ಆ್ಯಕ್ಚುಲಿ ಯಾವ ಥರ ಹುದ್ದೆಗಳಿರ್ತವೆ, ನಿಮ್ಗೆ ಟೆಕ್ನಿಕಲಿ ಯಾವ ಥರ ಸಪೋರ್ಟಿವ್ ಇರುತ್ತೆ, ಸೊ ನೀವು ಆ ಜಾಬ್ಗೆ ಹೋದರೆ ಏನಾಗುತ್ತೆ ಅನ್ನೋದನ್ನು ನಾವು ಬಹಳ ಸವಿಸ್ತಾರವಾಗಿ ನಮ್ಮ MD ಸರು ನಾವು ಅವ್ರಿಗೆ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ತೀವಿ. ಅದರ ನಂತರ ವಿದ್ಯಾರ್ಥಿಗಳು ಅಡ್ಮಿಷನ್ಗೆ ಬರ್ತಾರೆ ಸರ್. ಅಡ್ಮಿಷನ್ಗೆ ಅಂದರೆ ಇಲ್ಲಿ ಎಷ್ಟು ತಿಂಗಳಿದು? ಇದು ಸರ್ ಇದು 6 month ರೆಗ್ಯುಲರ್ ಆಗಿ ನಾವು 6 month ಕೋರ್ಸ್ ಮಾಡ್ತೀವಿ ಸರ್. ಓಕೆ. ಸೊ ಈಗ CETಗೆ ಅಂತ ಬಂದ್ಬಿಡ್ತಾರೆ ಅವ್ರು. ಈಗ 2 monthsಲ್ಲಿ ಎಕ್ಸಾಮ್ ಇದೆ. ಈಗ ಲಾಸ್ಟ್ ಮಂತಲ್ಲಿ ಬಂದಿದ್ದರು, ಈಗ 1 month ಕಂಪ್ಲೀಟ್ ಆಯಿತು, ಇನ್ನೊಂದು ಮಂತ್ ಉಳಿದಿದೆ ಸರ್. ಈಗ ನೇವಿ SSR ಕಾಲ್ ಫಾರ್ಮ್ ಆಗಿದೆ, ಬರುವ ಈಗ 16ಗೆ ಎಕ್ಸಾಮ್ ಇದೆ, ಅದ್ರ ತಯಾರಿನೇ ಈಗ ನಡೀತಾ ಇದೆ. ಓಕೆ. ಏನು ಸಂಬಳ ಸಿಗುತ್ತೆ ಸರ್? ಅದೊಂದು ಕುತೂಹಲ ಇದ್ದೇ ಇರ್ತದೆ ಸರ್. ಅರೌಂಡ್ ಅವ್ರಿಗೆ 45,000 ಮೇಲೆ ಸಂಬಳ ಸಿಗುತ್ತೆ ಸರ್. ಸೊ 18 ವಯಸ್ಸಿನ ನಂತರ ಅವರು 45,000 ಸ್ಯಾಲ್ರಿ ತೊಗೊಳ್ತಾರೆ ಅಂದಮೇಲೆ ಮುಂದೆ ಒಂದು ಸರ್ವಿಸ್ 8 ಇಯರ್ಸ್ ಆಯಿತು ಅಂದರೆ ಮೋರ್ ದೆನ್ ನಿಯರ್ ಅಬೌಟ್ 2 lakhs ಟುಗೆದರ್ ಪೇಮೆಂಟ್ ತೊಗೋತಾರೆ ಸರ್. ಭಾಳ ಆರ್ಮಿ ಫೆಸಿಲಿಟೀಸ್ ಇರುತ್ತಲ್ಲ ಸರ್ ಅವ್ರಿಗೆ. ಸೊ ಎಲ್ಲ ಭಾಳ ಪುಣ್ಯ ಮಾಡ್ರಿ. ಯಾಕೆಂತಾರೆ ಇವ್ರು ಏನಾದ್ರು ಸೈನ್ಸ್ ತೊಗೊಂಡು ಮುಂದಕ್ಕೆ ಇನ್ನೇನಾದ್ರು ಡಿಗ್ರಿ ಹೋಗಿ 29 ವರ್ಷ ಓದ್ಬೇಕು ಸರ್. ಹೌದು ಸರ್. ಇಲ್ಲಿ ಆಲ್ರೆಡಿ 10-12 ವರ್ಷ ಸರ್ವಿಸೇ ಆಗ್ಬಿಟ್ಟಿರ್ತೀವಿ. ಹೌದು ಸರ್. ಹೌದು ಸರ್. ಅಲ್ವಾ ಸರ್? ಅದೇ ವಿದ್ಯಾರ್ಥಿಗಳು ನಾವು ಬಂದ ತಕ್ಷಣ ನಾವು ಅದನ್ನೇ ಹೇಳೋದು ಸರ್. ಅದಕ್ಕೆ ಸರ್ ಹೇಳಿದ್ರಿ ಈಗ ನಿಮಗೆ ಟೆಕ್ನಿಕಲ್ ಅಂದರೆ PUC ಸೈನ್ಸ್ ಆದವ್ರಿಗೆ 9 ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಒಳಗಡೆ ವಿದ್ಯಾರ್ಥಿಗಳು ಭಾಳಷ್ಟು ಅಪ್ಲಿಕೇಶನ್ ಹಾಕಿದವ್ರು ಇದ್ದಾರೆ. ನಿಮ್ಗೆ ನಾನು ತೋರಿಸ್ತೀನಿ ಈಗ. ಬನ್ನಿ ಸರ್. What is mirror? Mirror is nothing but how many types you will see in the mirror? 2 types. What are they? Plane mirror and spherical mirror. In spherical mirror, how many types we have? 2 types. What are they? Convex. So if I want to see one object means what kind of lens I should have to use? Concave. What? Concave. Okay. If I want to see all over the class means? Convex. Convex. Can you give me the one example? In the car, in the bike. Okay. What about shaving mirrors and makeup mirrors? And
If a dentist want to see his teeth means what? What? Concave. Okay. Then coming to reflection and refraction. ಏನ್ ರಿಫ್ಲೆಕ್ಷನ್ ಅಂತಂದ್ರ ಇಟ್ ಈಸ್ ಅ ಅಂದ್ರೆ ಇದು ಎಕ್ಸಾಮ್ ತಯಾರಿನಾ ಇದು? ನಾಟ್ ಓನ್ಲಿ ಫಾರ್ ಎಕ್ಸಾಮ್, ಅಫ್ಕೋರ್ಸ್ ನಾವು ಇಲ್ಲಿ 80% ಎಕ್ಸಾಮ್ ಫಾರ್ ಎಕ್ಸಾಮ್ ಪರ್ಪಸೇ ಮಾಡ್ತೀವಿ, 20% ಎಕ್ಸ್ಟ್ರಾ ನಾಲೆಡ್ಜ್ಗೋಸ್ಕರನೂ ನಾವು ಮಾಡತ್ತೀವ್ರಿ ಸರ್. ಓಕೆ. ಈಗ ಪ್ರತಿ ಸಾರಿ ಎಕ್ಸಾಮ್ ಅಲ್ಲಿ ಇದೇ ಪ್ರಶ್ನೆಗಳು ಬರುತ್ತೆ, ಇದೇ ಹೆಂಗ್ ಬರುತ್ತೆ, ಅದು ಒಂದೇನು ಹೇಗೆ ಇದನ್ನ ಮಾಡ್ತೀರಿ? We have to analyze so many question papers. The first thing, after analysis of question paper, ನಾವು ಟಾಪಿಕ್ ವೈಸ್ ಹೋಗ್ತೀವಿ ಸರ್. ಇದು ಈಗ ಫಾರ್ ಎಕ್ಸಾಂಪಲ್ ಈಗ ನೆಕ್ಸ್ಟ್ ಇವ್ರದ್ದು SSR ಎಕ್ಸಾಮ್ ನಡೆಯತ್ತದ್ರಿ, ಲೈಕ್ 13 ಡೇಟ್ ಇಟ್ ಈಸ್ ಫಿಕ್ಸ್ಡ್. ಸೊ 13ನೇ ತಾರೀಕಿರೋ SSR ಎಕ್ಸಾಮ್ ನಾವು ಫಸ್ಟ್ ಸಿಲೆಬಸ್ ತಗೋತೀವಿ, ಆಮೇಲೆ ಒಂದು 10 ವರ್ಷದ ಅನಾಲಿಸಿಸ್ ಮಾಡ್ತೀವಿ ಕ್ವಶನ್ ಪೇಪರ್ನ, ಸಿಲೆಬಸ್ ಪ್ಲಸ್ ಕ್ವಶನ್ ಪೇಪರ್ ಪ್ಲಸ್ ಮಾಕ್ ಟೆಸ್ಟ್ ಪ್ಲಸ್ ಎವ್ರಿ ಸ್ಯಾಟರ್ಡೆ ಟೆಸ್ಟ್, ಆಲ್ ದ ಥಿಯರೀಸ್, ಸೆಕೆಂಡ್ PUC ಸಿಲೆಬಸ್ ಎಲ್ಲ ಇಟ್ಕೊಂಡು ನಮ್ಮದೇ ಆದ ದ್ರೋಣ ಅಕಾಡೆಮಿ ಒಳಗೆ ನಾವು ಸಿಲೆಬಸ್ ರೆಡಿ ಮಾಡ್ಕೊಂಡಿರ್ತೀವಿ ರೀ ಸರ್. ಫಿಸಿಕ್ಸ್ ಆಸ್ ವೆಲ್ ಆಸ್ ಕೆಮಿಸ್ಟ್ರಿ, ನಾಟ್ ಓನ್ಲಿ ದಿಸ್ 2 ಸಬ್ಜೆಕ್ಟ್ಸ್, ಆಲ್ ಸಬ್ಜೆಕ್ಟ್ಸ್. ಸೊ ಅದ್ರ ಬೇಸ್ ಮೇಲೆ ಇವ್ರಿಗೆ ನಾವು ದಿನ ಪ್ರಾಕ್ಟೀಸ್ ಮಾಡಿಸ್ತೀವಿ. ನಾ ಸೆಕೆಂಡ್ PU ಮುಗಿಸ್ಕೊಂಡು ಇಲ್ಲಿ ಬಂದೆ ರೀ ಏರ್ಫೋರ್ಸ್ ಅಲ್ಲ. ಯಾರಿಗೆ ಹೆಂಗೆ ಗೊತ್ತಾಯ್ತು ನಿಮಗೆ ಈ ಕೋರ್ಸ್ ಬಗ್ಗೆ ಇಷ್ಟೆಲ್ಲ ಇದಾವಂತ? ಅದನ್ನ ಫಸ್ಟ್ ನಾ ಗೂಗಲ್ ಒಳಗೆ ನೋಡಿದೆ ರೀ, ಆರ್ಮಿಗೆ ಹೋಗ್ಬೇಕಂತೇಳಿ ದ್ರೋಣ ಕಂತದ್ರೊಳಗೆ, ಅದ್ರೊಳಗೆ ಏರ್ಫೋರ್ಸ್ ನನಗೆ ಬೇಕಾಗಿತ್ತು, ಚೂಸ್ ಮಾಡ್ಕೊಂಡು. ಆ್ಯಕ್ಚುಲಿ PUC ಓದೋರ್ಗೆ ಈ ಥರದ ಥಾಟ್ಸ್ ಬರೋದೇ ಇಲ್ಲ, ನಿಮ್ಗೆ ಯಾಕೆ ಬಂತು ಅನ್ನೋದೇ ಆಶ್ಚರ್ಯ ನನಗೆ. ಹೇಗೆ ನಿಮಗೆ ಅದನ್ನು ಬಿಟ್ಟು ಬೇರೆ ಕೋರ್ಸ್ಗಳಿದೆ ಅಂತ? ನಾ ಡ್ರೀಮ್ ಸಣ್ಣಕ್ಕಿದ್ದಾನೆ ಹಿಡಿದು ಅದೇ ಐತೆ, ಏರ್ಫೋರ್ಸ್. ವಾವ್. ಹಾಂ, ಓಕೆ. ಇದ್ರ ಸಲುವಾಗಿ ಅಚೀವ್ ಮಾಡ್ಬೇಕಂತೇಳಿ. ಹಂಗಾರೆ ಈಗ ತರಬೇತಿ ಎಷ್ಟು ತಿಂಗಳಾಯ್ತು ನೀವು ಬಂದೀಗ? ಈಗ 1 ಇಯರ್ ಆಗುತ್ತೆ. 1 ಇಯರ್ ಆಗಿ ಬಂತು. 1 ವರ್ಷದಿಂದ ಇಲ್ಲೇ ಇದ್ದೀರಿ? ಓಕೆ. 6 ತಿಂಗಳಂತಾರೆ, 1 ವರ್ಷದಿಂದ ಇದರಲ್ಲಿ ಇವರು? ಸರ್ ಏನಾಗುತ್ತೆ, ಈಗ 6 ತಿಂಗಳಿಂದ ಏನು ಇದಾರಲ್ಲ, ಅವರು ಸಾಕಷ್ಟು ಅಪ್ಲಿಕೇಶನ್ ಹಾಕಿರ್ತಾರೆ. ಹಾಕಿದ್ಮೇಲೆ ಅವರು CET ಎಲ್ಲ ಪಾಸ್ ಆಗಿರ್ತಾರೆ, ಎಲ್ಲೋ ಮೆಡಿಕಲಲ್ಲಿ ಪ್ರಾಬ್ಲಮ್ಸ್ ಆಗಿರ್ತದೆ, ಭಾಳಷ್ಟು ಅಪ್ಲಿಕೇಶನ್ ಹಾಕಿ ಮಾಡ್ತಿರ್ತಾರಲ್ಲ, ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ, ನನಗೆ ಆಗಬೇಕಾಗಿತ್ತು ಆಗಲಿಲ್ಲ. ನಾವೇನು ಮಾಡ್ತೀವಿ, ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ತೀವಿ, ಅವ್ರಿಗೆ ಇಲ್ಲೇ ಇರಮ್ಮ ಹಾಗೇ ಆಗುತ್ತೆ ಎಂದು ಅಂತೇಳಿ. ಯಾಕಂದರೆ ನಾವು ಆ ವಿದ್ಯಾರ್ಥಿನ ಎಂಟೈರ್ ನಾವು 6 ಮಂತಲ್ಲಿ ಸ್ಟಡಿ ಮಾಡಿರ್ತೀವಿ. ಸೊ ಇವ್ರು ಜಾಬ್ಗೆ ಹೋಗ್ತಾರ ಅನ್ನೋ ಕನ್ಫರ್ಮ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಅವ್ರಿಗೆ ಮತ್ತೆ ವಾಪಸ್ ಅದನ್ನ ತಯಾರಿ ನಡೆಸ್ತಿರ್ತೀವಿ. ಸೊ ನೀವು ಬಿಟ್ಟು ಹೋಗ್ಬೇಡ, ಇಲ್ಲೇ ಇರು, ಸೊ ನಿನ್ನ ನಾನು ಜಾಬ್ ಕಳಿಸು, ನಮ್ಮ ಜವಾಬ್ದಾರಿ ಅಂತ ಆ ರೆಸ್ಪಾನ್ಸಿಬಿಲಿಟೀಸ್ ಕೂಡ ನಾವೇ ತಗೊಂಡು ಇವ್ರಿಗೆ ನಾವು. ಅಂದರೆ ನೀವು ನಿಮ್ಮ ಟ್ರೈನಿಂಗ್ ಏನೋ ಮುಗೀತು ಗೊತ್ತಿಲ್ಲ, ನೀನು ಹೋಗ್ಬೇಡ, ಹಂಗೆಲ್ಲ ಇಲ್ಲವೇ ಇಲ್ಲ? ಹಂಗಿಲ್ಲ ಸರ್. ಅವರು ಹೋದ್ರು ಕೂಡ, ಮನೆಗೆ ಹೋದ್ರು ಕೂಡ ಅವ್ರಿಗೆ ವಾಪಸ್ ನಾವು ಯಾವ ಅಪ್ಲಿಕೇಶನ್ ಕರೆದಿದ್ದಾರೆ ಬಂದು ಅಪ್ಲಿಕೇಶನ್ ಹಾಕಿ ಹೋಗ್ರಿ, ನಾವೇ ಇಲ್ಲಿ ಕರೆಸಿ ಅಪ್ಲಿಕೇಶನ್ ಹಾಕ್ಸಿದ್ದು ಬಹಳಷ್ಟು ಉದಾಹರಣೆಗಳಿದೆ. ಓಕೆ. ಹಾಂ. ಸೊ ಹೋದ ನಂತರ ನಿರಂತರವಾಗಿ ಆ ವಿದ್ಯಾರ್ಥಿ ನಮ್ಮ ಅಕಾಡೆಮಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇ ಇರ್ತಾನೆ. ವ್ಯಕ್ತಿತ್ವ ವಿಕಸನ ಹೇಗಾಯ್ತು ನಿಮಗೆ? ಸರ್ ಇಲ್ಲಿ ಬರೀ ಅಭ್ಯಾಸ, ಇದನ್ನ ನೀವು ಎಕ್ಸಾಮ್ ಪಾಸ್ ಆಗಬೇಕು, ನೀವು ನೌಕರಿ ಮಾಡಬೇಕು, ನೀವು ಹಿಂಗೆ ಓದಬೇಕು, ಬರೀ ಅದಷ್ಟೇ ಹೇಳಲ್ಲ ಸರ್. ಇಲ್ಲಿ ನಿಮ್ಮ ಜೀವನದಾಗ ನೀ ಆಗ್ಲಿಕ್ಕೂ, ನೀನು ನೌಕರಿ ಹಿಡ್ಲಿಕ್ಕೂ, ನಿನ್ನ ಜೀವನ ಹೆಂಗೆ ರೂಪಿಸ್ಕೋಬೇಕು, ಈ ಸಮಾಜದಾಗ ಹೆಂಗೆ ಗುರುತಿಸ್ಕೋಬೇಕು, ಹೆಂಗಿರ್ಬೇಕು ಅಂತ, ಜೀವನದಾಗ ಹೆಂಗಿರ್ಬೇಕು ಅಂತ ಜೀವನ ಮೌಲ್ಯ ಮಾಪನ ಎಲ್ಲ ಹೇಳ್ತಾರೆ ಸರ್. ಅಲ್ಲ? ಹಾಂ ಸರ್. ಏನು ಬೆಳಿಗ್ಗೆ ಭಯಂಕರ ಸ್ಟ್ರಿಕ್ಟ್ ಅಂತಲ್ಲ ಸಾಹೇಬ್ರು, ಹೆಂಗೆ ಸರ್? ಎಲ್ಲ ಫಿಸಿಕಲ್ ಎಲ್ಲ ತೋರ್ತಾರೆ ಸರ್. ಸರ್ ಅಭ್ಯಾಸನ ಎಲ್ಲ ಚಲೋ ಮಾಡಿಸ್ತಾರೆ ಸರ್, ನೈಟ್ ಸ್ಟಡಿ ಮಾಡಿಸ್ತಾರೆ ಸರ್, ಎಲ್ಲ ಚಲೋ ಐತೆ ಸರ್. ಈ ಮನೆಗಿದ್ದಾಗ ವಾತಾವರಣ ಹೆಂಗಿತ್ತು, ಇಲ್ಲಿ ಹೇಗಿದೆ ಸರ್? ಮನೆಯಾಗಿದ್ದ ಏನಕತ್ರಿ ಸರ್, ಏನು ಮಾಡೋಣ ನಾಳೆ ಮಾಡೋಣ ಬಿಡೋಣ ಅನ್ಸುತ್ತೆ ಸರ್. ಏನು ಮಾಡೋಣ ಅಂದ್ರೆ ನಾಳೆ ಮಾಡೋಣ, ಇವತ್ತು ಬಿಡೋಣ, ಇವತ್ತು ಬೇಡಪ್ಪ ನಾಳೆ ಮಾಡೋಣ ಅನ್ಸುತ್ತೆ ಸರ್. ಇಲ್ಲಿ ಬಂದ್ರು ಪ್ರಾಪರ್ ಇವತ್ತು ಮಾಡ್ಲೇಬೇಕು ಅನಿಸ್ತಾರೆ ಸರ್ ಎಲ್ಲ ಇರ್ತಾರೆ. ಇವತ್ತು ಮಾಡ್ಬೇಕಂತ ಕಂಪಲ್ಸರಿ ಮಾಡಬೇಕು, ದಿನ ರೊಟೇಷನ್ ಕುಂಟಿರ್ತದೆ ಸರ್. ಇಲ್ಲಿ ಅಲ್ಲಿ ಮನೆಯಲ್ಲಾದ್ರೆ ಕುಂಟಲ್ಲ ಸರ್. ಓ, ಬದಲಾಗಿದೆ ಹಂಗಾರೆ ಸರ್. ನಾನು ಬಂದು 1 ತಿಂಗಳಾಯ್ತು ಸರ್, ನನ್ನೆಲ್ಲ ಚೇಂಜ್ ಆಗಿದೆ ಸರ್ ಇಲ್ಲಿ. ಅಲ್ಲ? ಹಾಂ ಮೇಡಮ್ ನಮಸ್ತೆ ಸರ್. ನಾನು ಭಾಗ್ಯಶ್ರೀ ವಾಲಿ ಸರ್. ನಿಮ್ದೇನು ಕೆಲಸ ಸರ್? ನಾನು ವಾರ್ಡನ್ ಸರ್, ಆಫೀಸ್ ವರ್ಕ್ ಮಾಡ್ತೀನಿ ಸರ್. ವಾರ್ಡನ್ ತುಂಬಾ ದೊಡ್ಡ ಜವಾಬ್ದಾರಿ ಇರ್ತದೆ, ಹೇಗೆ ನಿಭಾಯಿಸ್ತೀರಿ ಸರ್? ಎಲ್ಲ ನಿಭಾಯಿಸ್ತೀನಿ ಸರ್, ನನ್ನ ಮಕ್ಕಳಿಗಿಂತ ಜಾಸ್ತಿ ಕೇರ್ ಮಾಡ್ತೀನಿ ಸರ್ ಅವರಿಗೆ. ಹೌದಾ? ಹಾಂ ಸರ್. ಓಕೆ, ಭಾಳ ಒಳ್ಳೇದಾಯ್ತು ನೀವು ಈ ಕೆಲಸ ಮಾಡ್ತಿರೋದು. ಹೊರಗೆ ನೋಡ್ತಿಕ್ಕಂಥವ್ರಿಗೆ ಒಂದು ಸೋಜಿಗೆ ಅನಿಸುತ್ತೆ, ಇವರು ಇದನ್ನು ಹೇಗೆ ಆಯ್ಕೆ ಮಾಡಿಕೊಂಡ್ರು, ಹೇಗೆ ಬಂದರು. ಹೆಣ್ಮಕ್ಳು ಅಂದರೆ 108 ಸಮಸ್ಯೆ ಇರ್ತದೆ, ಪೀರಿಯಡ್ ಸಮಸ್ಯೆ ಇರ್ತದೆ. ಅಂಥದ್ದೇನಾದರೂ ಸಮಸ್ಯೆ ಬಂದಾಗ ಹೇಗಿರುತ್ತೆ ಇವ್ರ ಮೂಡ್, ಹೇಗಿರುತ್ತೆ, ನೀವು ಹೇಗೆ ಇದನ್ನು ಮಾಡ್ತೀರಿ, ಹೇಗೆ ಅದು ಸಾಲ್ವ್ ಆಗುತ್ತೆ ಅಂತ? ಸರ್ ಪೀರಿಯಡ್ ಹಿಂಗೆ ಏನಾರ ಸಮಸ್ಯೆ ಆದ್ರೆ ಸರ್ ಅವ್ರಿಗೆ 1-2 ದಿನ ರೆಸ್ಟ್ ಮಾಡಕ್ಕೆ ಬಿಡ್ತೀವಿ ಸರ್ ನಾವು. ಅವ್ರಿಗೆ ಫಿಸಿಕಲ್ ಹೋಗಕ್ಕೆ ಬಿಡಲ್ರಿ. ಆಮೇಲೆ ಕ್ಲಾಸಿಗೆ ಹಂಗೇನು ಭಾಳ ಸ್ಟಮಕ್ ಪೇನು ಇತ್ತು ಅಂದ್ರೆ ರೆಸ್ಟ್ ಮಾಡಕ್ಕೆ ಬಿಡ್ತೀವಿ ರೀ. ಅಟ್ಟು ಮೀರಿ ಬಾಳೆ ಇತ್ತು ಅಂದ್ರೆ ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗ್ತೀವಿ ಸರ್ ನಾವೇ ರೀ. ಹೌದಾ? ಹಾಂ ರೀ. ಓಕೆ. ಹಾಸ್ಪಿಟ್ಲ್ ಕರ್ಕೊಂಡೋಗಿ ಹಾಸ್ಪಿಟ್ಲ್ ತೋರಿಸ್ಕೊಂಬಂದು ಅವ್ರಿಗೆ ಊಟಕ್ಕೆ ಚಪಾತಿ ಹಾಲು, ಆಮೇಲೆ ರೈಸ್ ಹಾಲು, ಆಮೇಲೆ ಊಟಕ್ಕೂ ಮನೆಯನ್ಕಿಂತ ಸರಿಯಾಗಿ ಊಟಕ್ಕೆ ಮಾಡಿಸ್ತೀವಿ ಸರ್. ಅವ್ರಿಗೆ ಊಟಕ್ಕೆ ಮಾಡಿಸಿ ಟ್ಯಾಬ್ಲೆಟ್ ಕೊಟ್ಟು ರೆಸ್ಟ್ ಮಾಡಕ್ ಬಿಡ್ತೀವಿ ರೀ. ಯಾಕಂದ್ರೆ ಇಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಆಕ್ಟಿವಿಟೀಸ್ ಮಾಡ್ಬೇಕಾಗ್ತದೆ.
ಹಾಗಾಗಿ ಇದೇನು ತೊಂದರೆ ಆಗಲ್ಲ ಅನ್ನೋದು ಒಂದು ಪ್ರಶ್ನೆ ನನಗೆ ಅಷ್ಟೇ ಆಗಬೇಕಾಗಿತ್ತು, ಅದಕ್ಕೆ ಕೇಳಿದೆ. ಇಲ್ಲಿ ಅವ್ವ ಇಲ್ಲ ಮೊದಲನೇದು, ಏನಾದರೂ ಹೆಚ್ಚು ಕಡಿಮೆ ಆಯಿತು ಹೇಳ್ಕೊಬೇಕಂದಾಗ ಹೇಗೆ ಅದನ್ನು ನಿಭಾಯಿಸ್ತೀರಿ ಅನ್ನೋದು ಪ್ರಶ್ನೆ. ಸರ್ ಏನ್ ಬಿ ಅದ್ರ ನಾವು ಸರ್ ಫಸ್ಟ್ ಮೇಡಮ್ಗೆ ರಿಪೋರ್ಟ್ ಮಾಡ್ತೇವ್ರಿ. ಅವ್ರ ಪಟ್ನ ಆಕ್ಷನ್ ತಗೊಂಡು ನಮ್ಗೆ ಏನಾಗಬೇಕಾದ ಅಂದ್ರೆ ಭಾಳ ತ್ರಾಸ ಆಗಕತ್ತಂದ್ರೆ ಹಾಸ್ಪಿಟಲ್ಗೆ ಹೋಯ್ತಾರ್ರಿ, ಇಲ್ಲ ರೆಸ್ಟ್ ಕೊಡ್ತಾರೆ ನಮ್ಗೆ ರೀ ಪಟ್ನರೇ. ಮತ್ತು ಫಿಸಿಕಲ್ಲು ಮಾಡಿಕೊಡಲ್ರಿ. ಮುಂದೆ ಯಾವ ಡಿಪಾರ್ಟ್ಮೆಂಟ್ ಆಯ್ಕೆ ಮಾಡ್ಕೊಂಡು ಹೋಗ್ತೀರಿ ನೀವು? ಸರ್ ನಾ SSCGD ಪ್ರಿಪ್ರೇಷನ್ ಮಾಡ್ತೀನಿ ರೀ 6 ಮಂತಿಂದ ರೀ. ಈಗ ನಾನು ನೆಕ್ಸ್ಟ್ 28 ಮೇಗೆ ಎಕ್ಸಾಮ್ ಐತ್ರಿ, ಅದ ಫುಲ್ ಸ್ಟಡಿ ಮಾಡತ್ತೀನಿ. ಹೌದಾ? ಎಸ್ ಸರ್. ಓಕೆ, ಹಂಗಾರೆ ಈ ಎಕ್ಸಾಮ್ ಆದಮೇಲೆ ಮೋಸ್ಟ್ಲಿ ನಾನು ನೆಕ್ಸ್ಟ್ ಬಂದಾಗ ನೀವು ನೌಕರಿಯಲ್ಲಿ ಇರ್ತೀರೇನಪ್ಪ? ಎಸ್ ಸರ್, ಟ್ರೈ ಮಾಡ್ತಾ ಇದ್ದೀನಿ ಸರ್, ಆಗ್ಬೋದು ಅಂತ 100% ಕಾನ್ಫಿಡೆನ್ಸ್ ಇದೆ ಸರ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮಗೆ ನಾನು ಈಗ ಕಂಪ್ಯೂಟರ್ ಲ್ಯಾಬನ್ನು ತೋರಿಸ್ತೀನಿ. ಕಂಪ್ಯೂಟರ್ ಲ್ಯಾಬ್? ಹಾಂ ಸರ್. ಏನು ನಡೀತದೆ ಕಂಪ್ಯೂಟರ್ ಲ್ಯಾಬಲ್ಲಿ? ಈಗ ವಿದ್ಯಾರ್ಥಿಗಳು ಏನಾದರೂ ತಮಗೆ ಈಗ ಕೋರ್ಸ್ ಕಂಪ್ಲೀಟ್ ಆಗಿರ್ತದೆ ಸರ್, ಇನ್ನೊಂದು 10 ಡೇಸು 15 ಡೇಸು ಅವ್ರದ್ದು ಎಕ್ಸಾಮ್ ಇರುತ್ತೆ. ಸೊ ಅವ್ರವರು ಡೇಟ್ ಯಾವಾಗಿರ್ತದೆ ಅವಾಗ ಹೋಗ್ತಿರ್ತಾರೆ ಅವರು. ಸೊ ಅವ್ರಿಗೇನಾದರೂ ಇನ್ನೂ ಇನ್ಫಾರ್ಮೇಷನ್ ಬೇಕಾದರೆ, ಎಕ್ಸಾಮ್ ಕಂಡಕ್ಟ್ ಮಾಡ್ಕೋಬೇಕಾದ್ರೆ, ಸೊ ಅವ್ರಿಗೆ ಎಲ್ಲ ರೀತಿಯಂತ ನಾವು ಕಂಪ್ಯೂಟರ್ ಒಳಗೆ ನಾವು ಅವ್ರಿಗೆ ಬಿಟ್ಬಿಡ್ತೀವಿ, ಫ್ರೀಯಾಗಿ ಬಿಟ್ಬಿಡ್ತೀವಿ. ಸೊ ಅವರು ಅಟೆಂಡ್ ಮಾಡಿ ಅವ್ರದ್ದು ಏನಾದರೂ ಸಮಸ್ಯೆಗಳಿದ್ರೆ ನಮ್ಗೆ ಕೇಳ್ತಾರೆ. ಸೊ ವಾಪಸ್ ಅಲ್ಲಿ ನಾವು ಅವ್ರಿಗೆ ಸೊಲ್ಯೂಷನ್ ಕೊಟ್ಟು ಸೊ ಮತ್ತೊಂದು ಬೇರೆ ಎಕ್ಸಾಮನ್ನು ಅಲ್ಲಿ ಕಂಡಕ್ಟ್ ಮಾಡೋಕ್ಕೆ ನಾವು ಕಂಪ್ಯೂಟರ್ ಲ್ಯಾಬಲ್ಲಿ ಅವ್ರಿಗೆ ಕೂರಿಸಿರ್ತೀವಿ ಸರ್. ಸೊ ಅವರು ಎಕ್ಸಾಮ್ ಈಗ ನಮ್ಮದು ಕೋರ್ಸ್ ಕಂಪ್ಲೀಟ್ ಆದರೆ ಮನೆಗೆ ಕಳಿಸಲ್ಲ ಸರ್ ಅವ್ರಿಗೆ. ಹೌದಾ? ಹೌದು. ಯಾಕಂತಂದರೆ ಈಗ ಈ 15 ಡೇಸ್ ಇದೆ ಒಂದು ಈಗ ಎಕ್ಸಾಮ್ ಬರ್ತಿದೆ. ಸೊ ಯಾಕೆ ನಾವು ಕೋರ್ಸ್ ಕಂಪ್ಲೀಟ್ ಆದರೂ ಕಳಿಸಲ್ಲ ಅಂದರೆ, ಈ 15 ಡೇಸಲ್ಲಿ ಮನೆಗೆ ಹೋಗ್ಬಿಟ್ರೆ ಅಂದರೆ ಎಲ್ಲ ಮರೆತು ಹೋಗ್ಬಿಡ್ತಾನೆ. ಸೊ ಅವ್ನಿಗೆ 2 ದಿನ ಇರಬೇಕಾದ್ರೆ, ಎಕ್ಸಾಮ್ 2 ದಿನ ಇರಬೇಕಾದ್ರೆ ಅಷ್ಟೇ ಪರ್ಮಿಷನ್ ನಾವು ಇಲ್ಲಿ ಕೊಡ್ತೀವಿ. ಸೊ ಅಲ್ಲಿ ತನಕ ಅವ್ನಿಗೆ ಯಾವ ಥರ ನಾಲೆಜ್ ಬೇಕು ಇಲ್ಲೇ ಅವನು ಅದನ್ನು ಓದ್ತಾ ಇರಬೇಕು. ಮನೆಗೆ ಹೋದ್ರೆ ವಾತಾವರಣ ಚೇಂಜ್ ಆಗುತ್ತೆ ಸರ್. ಸೊ ಅಲ್ಲಿ ಹೋದ ತಕ್ಷಣ ಅವರು ಫ್ರೆಂಡ್ಸು ಅವರು ಇವರು ಅಂತ ತಿರುಗಾಡಿ ಮತ್ತೆ ವಾಪಸ್ ಏನಾಗ್ತದೆ, ಅವ್ನು ನಾವು ಹೇಳಿರೋದೆಲ್ಲ ಮರೆತು ಹೋಗ್ತಾನೆ. ಸೊ ಯಾಕಂದರೆ ಹೊರಗಿನ ದೃಷ್ಟಿ ಇರ್ತದೆ, ಎಲ್ಲ ಫ್ರೆಂಡ್ಸ್ ಬಾರಪ್ಪ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಅಂತ ಕರೀತಾರಲ್ಲ. ಸೊ ಅದೆಲ್ಲ ಆಗದೆ ಇರಲಿ, ವಾಪಸ್ ಅವ್ನು ಮರಿದೇ ಇರಲಿ. ಮೊಬೈಲ್ ಒಂದು ಇದೆಯಲ್ಲ ಸರ್, ಸೊ ಮೇಜರ್ ಪ್ರಾಬ್ಲಮ್ ಇರೋದು ಮೊಬೈಲ್. ಸೊ ಅದರಿಂದ ಅವ್ನಿಗೆ ಸಮಸ್ಯೆ ಆಗುತ್ತೆ ಅನ್ನೋ ದೃಷ್ಟಿಕೋನದಿಂದ ನಾವೇನು ಮಾಡ್ತೀವಿ, 2 ದಿನ ಇರ್ಲಿಕ್ಕಾಗಿ ಅಷ್ಟೇ ಪರ್ಮಿಷನ್ ಇದೆ ಅಂತ. ಈಗ ಇದು ನಮ್ಮ ಪಾಲಕರಿಗೆ ಹೇಗೆ ತಿಳಿ ಹೇಳ್ತೀರಿ? ಯಾಕಂದರೆ ಫೀಸ್ ಮತ್ತೆ ಅವ್ರು ಕಟ್ಬೇಕಾ? ಮತ್ತೆ ಈಗ 6 ತಿಂಗಳು ಬಂದಿರ್ತಾರೆ, ಹೌದು ಸರ್, ಇನ್ನೊಂದು 6 ತಿಂಗಳು ಇಟ್ಕೋಬೇಕಂದ್ರೆ ಮತ್ತೆ ಫೀಸ್ ಕಟ್ಬೇಕಾಗ್ತದೆ. ಯಾಕಂದರೆ ಈ ವಿದ್ಯಾರ್ಥಿಗಳಿಗೆ ನಾವು ತಯಾರಿ ಮಾಡಿರ್ತೀವಿ ಸರ್, ಅವ್ರಿಗೆಲ್ಲ ನಾವು ರಿಪೋರ್ಟ್ ತೋರಿಸ್ತೀವಿ. ನಿಮ್ಮ ಹುಡುಗ ಈ ಥರ ತಯಾರಿ ಆಗಿದ್ದಾನೆ, ಸೊ ಇನ್ನೂ ಎಕ್ಸಾಮ್ ಮುಂದ್ಗಡೆ ಇದೆ, ಸೊ ಹಾಗೆ ಆಗ್ತಾನೆ, ನೀವು ಮತ್ತೆ ಈಗ ವಾಪಸ್ ಕರ್ಕೊಳ್ಳೋದ್ರಿಂದ ವಾಪಸ್ ತನ್ನ ಎಲ್ಲ ಕಳ್ಕೊಂಡ್ಬಿಡ್ತಾನೆ. ಸೊ ಅದಕ್ಕೆ ನೀವು ಇಲ್ಲೇ ನಿಮ್ಮ ಹುಡುಗನ ಇಲ್ಲೇ ಬಿಡ್ರಿ, ನಾವೆಲ್ಲ ತಯಾರಿ ಮಾಡ್ತೀವಿ ಅಥವಾ ಅವ್ನು ಬಿಟ್ಟಾಗ ಸೊ ಅವ್ರು ಬಿಡ್ತಾರೆ ಸರ್. ನಾವು ಕನ್ವಿನ್ಸ್ ಮಾಡ್ತೀವಿ ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ತಮ್ಮ ಮೊದಲು ತಾವು ಜಾಯಿನ್ ಮಾಡಿದಾಗ ಅವ್ರ ಮಗ ಹೇಗಿದ್ದ, ಈಗ ಹೇಗಿದ್ದಾನೆ, ಸೊ ಇವ್ನು ಮುಂದೆ ಜಾಬ್ ಹೋಗ್ತಾನೋ ಕಾನ್ಫಿಡೆನ್ಸ್ ಅವ್ರ ಕಣ್ಣಲ್ಲಿ ನೋಡ್ತಿರ್ತಾರೆ ಸರ್. ಯಾವುದು ಸರ್ ಇದು? ಇದು 10th ಕಂಪ್ಲೀಟ್ ಆದ ವಿದ್ಯಾರ್ಥಿಗಳಿಗೆ ಅಗ್ನಿವೀರ್ ಬ್ಯಾಚ್ ಸರ್. ಇದು ಇಂಗ್ಲೀಷ್ ಮೀಡಿಯಂ ಬ್ಯಾಚ್. ಇಂಗ್ಲೀಷ್ ಮೀಡಿಯಂ ಸರ್. ಅಂದ್ರೆ ಈಗ ಅಗ್ನಿವೀರ್ ಓದ್ಬೇಕಾ ಬರೀ ಇಂಗ್ಲೀಷಲ್ಲೇ ಓದ್ಬೇಕಾ ನಾವು? ಇಲ್ಲ ಸರ್, ಈಗ ಏನಾಗಿದೆ ಅಂತಂದ್ರೆ ಕಳೆದ ವರ್ಷದಿಂದ ಸೊ ಸೆಂಟ್ರಲ್ ಗೌರ್ಮೆಂಟ್ ಅವರು ಅಗ್ನಿವೀರ್ ಬ್ಯಾಚ್ ಅನ್ನ ಕನ್ನಡ ಮೀಡಿಯಂದಲ್ಲಿ ಕೂಡ ಮಾಡಿದ್ದಾರೆ. ಸೊ ಯಾವ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮೀಡಿಯಂ ಅಲ್ಲಿ ಬೇಕು, ಸೊ ಆ ವಿದ್ಯಾರ್ಥಿಗಳು ಇಂಗ್ಲೀಷ್ ಮೀಡಿಯಂಲಿ ಅಗ್ನಿವೀರ್ ಬ್ಯಾಚ್ ಅನ್ನ ಇಲ್ಲಿ ತರಬೇತಿ ಪಡಿತಾ ಇದ್ದಾರೆ ಸರ್. ಎರಡೂ ಇದೆ ನಿಮ್ಮ? ಎರಡೂ ಇದೆ ಸರ್. ಸೊ ಅದು ಇಂಗ್ಲೀಷ್ ಮೀಡಿಯಂ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಇಂಗ್ಲೀಷ್ ಮೀಡಿಯಮಲ್ಲೇ ನಾನು ಕಲಿತೀನಿ ಅಂತ ಹೇಳಿ ಏನು ಬರ್ತಿದಾರಲ್ಲ ಅವ್ರಿಗೆ ನಾವು ಇಂಗ್ಲೀಷ್ ಮೀಡಿಯಮಲ್ಲೇ ಸಪ್ರೇಟ್ ಕ್ಲಾಸಸ್ಸನ್ನು ಮಾಡ್ತೀವಿ ಸರ್. ಇವರಿಗೆ ಅಗ್ನಿವೀರ್ ಇಂಗ್ಲೀಷ್ ಮೀಡಿಯಂ ಸರ್ ಇದು ಬ್ಯಾಚ್. ಅಗ್ನಿವೀರ್ ಇಂಗ್ಲೀಷ್ ಮೀಡಿಯಂ ಅಲ್ಲಿ ನಮ್ದು GK ಪಾರ್ಟ್ 15 ಕ್ವಶನ್ಸ್ ಇರುತ್ತೆ ಸರ್, 15 ಕ್ವಶನ್ಸ್. ಆ 15 ಕ್ವಶನ್ಸ್ ಅಲ್ಲಿ ನಾವು ಈಗ ಹಿಸ್ಟ್ರಿದಲ್ಲಿ ಅರೌಂಡ್ 3 to 4 ಕ್ವಶನ್ಸ್ ಬರುತ್ತೆ ಸರ್. ಸೊ ಆ ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಅನ್ನ ಮಾಡಿಸ್ತಾ ಇದ್ದೀವಿ ಸರ್. ಏನು ಯಾವ ಕ್ಲಾಸ್ ಪಾಸ್ ಆದವ್ರು ಇವರೆಲ್ಲ? 10th ಪಾಸ್ ಆದವ್ರು ಸರ್. ಎಲ್ಲ 10th ಪಾಸ್ ಆದವರು ಇಂಗ್ಲೀಷೇ ಬರಲ್ಲ ಸರ್ ಇವರಿಗೆ. ಮತ್ತೆ ಹೆಂಗೆ? ಇಂಗ್ಲೀಷ್ ಬರಲ್ಲ. ನಾವು ಬೇಸಿಕ್ ಇಂದ ABCD ಬರ್ಲಾರ್ದೆ ಮಕ್ಕಳಿಗೂ ನಾವು ಬೇಸಿಕ್ ಇಂದ ಕಲಿಸಿ, ABCD ಇಂದ ಕಲಿಸಿ ಅವರಿಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ ಸರ್ ನಾವೀಗ. ಈಗ ತುಂಬಾ ಟೈಮ್ ತಗೊಳ್ಳೋದಿಲ್ಲನ್ರಿ? ಟೈಮ್ ತಗೊಳುತ್ತೆ ಸರ್, ಬಟ್ ಅದನ್ನ ನಾವು ನಮ್ಮ ಕರ್ತವ್ಯ ಇಲ್ಲ ಸರ್ ಅದು. ಓಕೆ. ಸೊ ಅದಕ್ಕೆ ಮೊದಲಿಂದ ನಾವು ಜಾಸ್ತಿ ಇಲ್ಲೇ ನಾವೇ ನಮ್ದು ಊರು ಇಲ್ಲೇ ಐಗಳಿದ್ರು ನಾವು ಇಲ್ಲೇ ಉಳ್ಕೊಂಡು ವಿದ್ಯಾರ್ಥಿಗಳ ಅನುಕೂಲ ಆಗಲಿ ಅಂತೇಳಿ ಮಾರ್ನಿಂಗ್ ಇಂದ ನೈಟು ಕ್ಲಾಸ್ ಮಾಡ್ತೀವಿ ಸರ್ ನಾವು. ಈಗ ಇಂಗ್ಲೀಷ್ ಇದೆ, ಕನ್ನಡ ಇದೆ. ಇದನ್ನ ನೀವು ಇಂಗ್ಲೀಷ್ ತಗೊಳ್ರಿ, ನೀವು ಕನ್ನಡ ತಗೊಳ್ರಿ ಅಂತ ನೀವೇ ಡಿವೈಡ್ ಮಾಡಿದ್ದೀರಾ ಅಥವಾ ಹುಡುಗರೇ ಬಯಸಿ ಬಂದಿದ್ದಾರಾ? ಇಲ್ಲ, ಹುಡುಗರೇ ಬಯಸಿ ಬಂದಿದ್ದು ಸರ್. ಇದು ಪ್ಯೂರ್ ಇಂಗ್ಲೀಷ್ ಮೀಡಿಯಂ ಸರ್. ಆ ಕಡೆ ಒಂದು ಬ್ಯಾಚ್ ಇದೆ, ಅದು 180 ಅರೌಂಡ್ 200 ಬ್ಯಾಚ್, ಅದು ಪ್ಯೂರ್ ಕನ್ನಡ ಮೀಡಿಯಂ ಸರ್. ಓಕೆ. ವಿದ್ಯಾರ್ಥಿಗಳ ಬಯಸಿ ಬಂದಿದ್ದು ಸರ್ ಇದು. ಮತ್ತೆ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಈಗ ಇಂಗ್ಲೀಷ್ ಬರೋರು ಇದ್ದಾರೆ, ಬರಲಾರ್ದವ್ರು ಇದ್ದಾರೆ. ಅದೇ ಸರ್, ಬೇಸಿಕ್ ಇಂದ ಅವ್ರಿಗೆ ಎಲ್ಲವನ್ನ ಕಲಿಸಿ ನೆಕ್ಸ್ಟ್ ಅವ್ರಿಗೆ ಪ್ರಿಪೇರ್ ಮಾಡಿಸ್ತೀವಿ ಸರ್. ಬೇಸಿಕ್ ಇಂದ ಎಲ್ಲ ಬೇಸಿಕ್ ಇಂದ 0 to ಹೀರೋ ಅಂತಾರಲ್ಲ ಸರ್, ಆ ರೀತಿ. ಸೂಪರ್. ನಡಿ ಹೋಗ್ರು ಹೋಗೋ. ಹಾಂ, ಯಾರ್ದಾರ ಫಿಸಿಕಲ್ ಇನ್ಸ್ಟ್ರಕ್ಷನ್ ಯಾರ್ದಾರ?
ಸೊ ಅಗ್ನಿವೀರ್ ಈಗಾಗಲೇ ನಾನು ನಿಮ್ಗೆ ಹೇಳಿದೆ, ಅಗ್ನಿವೀರ್ ಕಾನ್ಫರ್ಮ್ ಆಗಿದೆ. ಸೊ ಅದು ಸಿ ಇ ಟಿ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ಕಳೆದ ವರ್ಷದಿಂದ ಕನ್ನಡ ಮೀಡಿಯಮ್ದವರು ಕೂಡ ಕನ್ನಡದಲ್ಲಿ ಕೂಡ ಈ ಎಕ್ಸಾಮ್. ಸೊ ಅದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ತರಬೇತಿಯನ್ನು ಪಡೆದಿದ್ದಾರೆ. ಸೊ ಆ ಕ್ಲಾಸಲ್ಲಿ ನಿಮಗೆ ಕರ್ಕೊಂಡು ಭಾರತ ರತ್ನ ಪ್ರಶಸ್ತಿ ಪಡೆದಂತ ಮೊದಲ ವಿಜ್ಞಾನಿ, ಭಾರತ ರತ್ನ ಪ್ರಶಸ್ತಿ ಪಡೆದಂತ ಮೊದಲ ಉಪರಾಷ್ಟ್ರಪತಿ, ಭಾರತ ರತ್ನ ಪ್ರಶಸ್ತಿ ಪಡೆದಂತ ಮೊದಲ ವ್ಯಕ್ತಿ, ಇದು ಗೊತ್ತಿರಬೇಕು. ಓಕೆನಾ? ಹಾಗಾದ್ರೆ ಈಗ ನೆಕ್ಸ್ಟ್ ಪಾಯಿಂಟ್ ಬರ್ತೈತಿ, ಈ ಪ್ರಶಸ್ತಿ ಪಡೆದಂತ ವಿದೇಶಿಗರು. ಓಕೆನಾ? ಈ 1987 ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತದೆ. ಓಕೆನಾ? ಹೇಳಿ ನೋಡೋಣ. ಭಾರತ ರತ್ನ ಪ್ರಶಸ್ತಿ ಪಡೆದಂತ ಮೊದಲ ವಿದೇಶಿಗ. ಹಾಗಾದ್ರೆ ಸೆಕೆಂಡ್ ವ್ಯಕ್ತಿ ಬರ್ತಾರ. ಸೆಕೆಂಡ್ ವ್ಯಕ್ತಿ ಯಾರಂದ್ರ ಯಾರು? ಸೆಕೆಂಡ್ ವ್ಯಕ್ತಿ ನೆಲ್ಸನ್ ಮಂಡೇಲಾ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಆನಂದ್ ಬನ್ಸೋಡಿ ಅಂತ. ಸೊ ನಾ GK ಕ್ಲಾಸ್ ಮಾಡ್ತೀನಿ. ಸೊ ಈ ಕ್ಷೇತ್ರದಲ್ಲಿ 9 ವರ್ಷ ಆಯ್ತು ಸರ್ ನಾ ಕ್ಲಾಸ್ ಮಾಡ್ತಾ ಇದ್ದು. ಓಕೆನಾ? ಸೊ ಮತ್ತೆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಐತೆ ಅದೇ ಥರ ನೋಡಿ ಕ್ವಶನ್ ಪೇಪರ್ ನೋಡಿ ನಾವು ಟಾಪಿಕ್ ಕ್ರಿಯೇಟ್ ಮಾಡಿದ್ವಿ. ಯಾಕಂದ್ರೆ ಫಸ್ಟ್ ನಾವು ಡಿಗ್ರಿ ಮುಗಿಸಿರುವಂಥ ವಿದ್ಯಾರ್ಥಿ ಕ್ಲಾಸ್ ಮಾಡೋದು ಡಿಫ್ರೆಂಟ್ ಆಗುತ್ತೆ. ಯಾಕೆ ಫುಲ್ ಮೆಚುರಿಟಿ ಆಗಿರ್ತೈತೆ ಮೈಂಡ್. ಬಟ್ ಇವ್ರ ಮೈಂಡ್ ಮೆಚುರಿಟಿ ಆಗಲ್ಲ, ಅದ್ರ ತಕ್ಕಂತೆ ಕ್ಲಾಸ್ ಮಾಡಬೇಕಾಗಿತ್ತು. ಓಕೆನಾ? ಸೊ ಆ ಥರ ನಾವು ಈ ಥರ ಸ್ಟಾರ್ಟ್ ಮಾಡಿ ಸರ್ ಕ್ಲಾಸ್. ಡೈಲಿ ಎಷ್ಟು ಗಂಟೆ ಇವರಿಗೆ ಇರುತ್ತೆ ಇದು? ಸೊ ಡೈಲಿ ಕ್ಲಾಸ್ 7 ಗಂಟೆ ಶುರು ಆಗುತ್ತೆ ಸರ್. 7 ಗಂಟೆಯಿಂದ ಸಾಯಂಕಾಲ 5 ತನಕ ಇರುತ್ತೆ ಸರ್. ಅಲ್ಲ, ನಿಮ್ದು ಈ ಕನ್ನಡ ಪಾಠ ಎಷ್ಟು? ನಮ್ದು ಕ್ಲಾಸ್ ಸರ್ ಡೇ ಅಲ್ಲಿ ಒಂದು ಯಾವ ಟೈಮ್ ಸ್ಟಾರ್ಟ್ ಆಗುತ್ತೆ ಸರ್. ಡೈಲಿ ಚೇಂಜ್ ಆಗುತ್ತೆ ಟೈಮ್ ಟೇಬಲ್. ಓಕೆ. ಟೈಮ್ ಎಷ್ಟು ತಿಂಗಳಾಯ್ತು ಇವ್ರು ಬಂದೀಗ? ಸೊ ಇವ್ರು ಬಂದು ಆಲ್ಮೋಸ್ಟ್ ಈಗ 1 ತಿಂಗಳು ಕ್ರಾಸ್ ಆಗಿದೆ ಸರ್. 1 ತಿಂಗಳು ಕ್ರಾಸ್ ಆಗಿದೆ. ಏನ್ ಅನ್ಸುತ್ತೆ, ಇಂಪ್ರೂವ್ಮೆಂಟ್ ಆಗಿದ್ದಾರೆ? ಸೊ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಸ್ಟಾರ್ಟಿಂಗ್ 20 ಮಾರ್ಕ್ಸ್ ಹೋದ್ರೆ ಈಗ ಡಬಲ್ ಆಗಿದೆ ಸರ್. 40 ಮಾರ್ಕ್ಸ್ ತಗೋತಾರೆ ಆಲ್ಮೋಸ್ಟ್. ಓಕೆ. ಸಭಾಂಗಣ ತುಂಬಿದೆ, ಹೇಗೆ ಒಬ್ಬೊಬ್ಬರನ್ನ ಪರ್ಟಿಕ್ಯುಲರ್ ಆಗಿ ಗಮನಿಸ್ತೀರಿ ನೀವು? ಸರ್ ಯಾಕೆ 8 ವರ್ಷ ನೋಡಿದ ಪ್ರಕಾರ ನಾವು ವಿದ್ಯಾರ್ಥಿಗಳು ಪ್ರತಿಯೊಂದು ಬ್ಯಾಸಿಗೆ 150 ಬ್ಯಾಸ್ ನೋಡಿದ್ವಿ ಸರ್. ಸೊ ಇಲ್ಲಿ 200 ಹುಡುಗರು ಇದಾವೆ. ಸೊ ಆಲ್ಮೋಸ್ಟ್ ನಾವು ಅವ್ರಿಗೆ ಪ್ರತಿಯೊಂದು ಕ್ಲಾಸಲ್ಲಿ ಮೋಟಿವೇಶನ್ ಮಾಡೋದಾಗ್ಲಿ, ಮತ್ತು ಕ್ಲಾಪ್ಸ್ ಹಾಕೋದಾಗ್ಲಿ, ಮತ್ತು ಕಾಮಿಡಿ ಮಾಡೋದಾಗ್ಲಿ, ಮತ್ತು ಕ್ಲಾಸ್ ಅದನ್ನು ಹೇಳೋದಾಗ್ಲಿ, ಮತ್ತು ಆಮ್ಯಾಗ ಯಾರಾದರೂ ಸ್ವಲ್ಪ ಕೆಲವೊಂದು ಸೊ ಟೈರ್ಡ್ ಆಗ್ತದೆ ಸರ್, ಫಿಸಿಕಲ್ ಮಾಡಿ ಟೈರ್ಡ್ ಆಗ್ತವೆ ವಿದ್ಯಾರ್ಥಿಗಳು. ಸೊ ಕೆಲವೊಂದು ನಿದ್ದೆ ಕೂಡ ಮಾಡ್ತಾವೆ ಒಳಗಡೆ ಸಮ್ಟೈಮ್ಸ್. ಸೊ ಅವಾಗ ಅವ್ರಿಗೆ ಕ್ಲಾಪ್ಸ್ ಹಾಕಿ ಎಬ್ಸೋದು ಕೂಡ ಮಾಡ್ತೇವೆ ಒಳಗಡೆ ನಾವು. ಸೊ ಈ ಥರನೂ ಮಾಡ್ತೇವೆ ಸರ್. ಸೊ ಎಲ್ಲ ಅಬ್ಸರ್ವೇಷನ್ ಮಾಡ್ತೇವೆ ಸರ್. ಯಾಕಂದ್ರೆ ನಾವು ಆ ಸ್ಟೇಜ್ ಇತ್ತಂದ್ರೆ ಪೂರಾ ಆಲ್ಮೋಸ್ಟ್ ಎಲ್ಲ ಕಾಣಿಸ್ತಾರೆ, ಏನ್ ಮಾಡ್ತಾರೆ ಏನ್ ಬರಿತಾ ಹೇಳಿ. ಮತ್ತೆ ಪ್ರತಿಯೊಬ್ಬರು ಕೂಡ ಒಳಗಡೆ ನೋಟ್ಸ್ ಬರ್ಸ್ಬೇಕಾದ್ರೆ ನಾ ಚೆಕ್ ಮಾಡ್ತೀನಿ ಸರ್ ಒಳಗಡೆ ಬಂದು. ಸೊ ಈ ಥರನೂ ನಾವೆಲ್ಲ ಕಂಟಿನ್ಯೂ ಮಾಡ್ತೇವೆ ಕ್ಲಾಸ್. ಓಕೆ. ಇಷ್ಟು ಸಾಕಷ್ಟು ಫೋಟೋಗಳಿದೆ, ಏನು ಸರ್ ಇವು? ಸರ್ ಈಗ ಕಳೆದ 8 ವರ್ಷಗಳಿಂದ ಇಲ್ಲಿ ತನಕ ಎಷ್ಟು ವಿದ್ಯಾರ್ಥಿಗಳು ಡಿಫೆನ್ಸಲ್ಲಿ ಸೆಲೆಕ್ಟ್ ಆಗಿದಾರಲ್ಲ, ಅವ್ರ ಫೋಟೋಗಳನ್ನು ನಾವು ಇಲ್ಲಿ ಹಾಕಿದ್ದೀವಿ ಸರ್. ಇಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಸರ್. ಇನ್ನೂ ಒಂದು 200 ಫೋಟೋಸ್ ಹಾಕಬೇಕಾಗಿದೆ ಸರ್ ಈಗ. ವಾವ್. ಅಂದರೆ ಟೋಟಲ್ 1000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಕಳೆದ 8 ವರ್ಷಗಳಿಂದ ನಮ್ಮ ಕರಿಯರ್ ಅಕಾಡೆಮಿಯಿಂದ ಪಾಸಾಗಿ ಇವತ್ತು ಜಾಬ್ ಮಾಡ್ತಿದ್ದಾರೆ ಸರ್ ಅವರು. ಓಕೆ. ಹಾಂ ಸರ್. ಇನ್ನು ಕನ್ನಡ ಹೇಳ್ತಿದ್ರಿ, ಕನ್ನಡ ಯಾವಾಗಿಂದ ಬಂತು ಸರ್? ಕನ್ನಡ ಯಾವಾಗಲೂ ಇಂಗ್ಲೀಷಲ್ಲಿ ನಡೀತಿತ್ತಾನ ಇದು? ಹೌದು ಸರ್. ಕಳೆದ ವರ್ಷಗಳಿಂದ ಸೆಂಟ್ರಲ್ ಗೌರ್ಮೆಂಟ್ ಅಗ್ನಿವೀರ್ ಬ್ಯಾಚಲ್ಲಿ ಓನ್ಲಿ ಇಂಗ್ಲೀಷ್ ಮೀಡಿಯಂ ಎಕ್ಸಾಮ್ ಕಂಡಕ್ಟ್ ಆಗ್ತಿತ್ತು. ಸೊ ಈ ಲಾಸ್ಟ್ ವರ್ಷದಿಂದ ಏನಾಯಿತು, ಕನ್ನಡ ಮೀಡಿಯಮ್ ಕೂಡ ಈ ಥರದ ಎಕ್ಸಾಮ್ಗಳನ್ನು ನೀವು ಕಂಡಕ್ಟ್ ಮಾಡ್ಬೋದು ಅಂತ ಸೆಂಟ್ರಲ್ ಗೌರ್ಮೆಂಟ್ ಅನೌನ್ಸ್ ಮಾಡಿರೋದ್ರಿಂದ ಸೊ ಕನ್ನಡ ಮೀಡಿಯಂ ಕ್ಲಾಸಸ್ ಕೂಡ ನಾವು ಕಳೆದ ವರ್ಷಗಳಿಂದ ನಾವು ಪ್ರಾರಂಭ ಮಾಡಿದ್ವಿ ಸರ್. ಅದಕ್ಕೆ ಇಷ್ಟು ವಿದ್ಯಾರ್ಥಿಗಳು ಕನ್ನಡ ಮೀಡಿಯಮಲ್ಲಿ ಬಂದಿದ್ದಾರೆ ಸರ್. ಯಾಕಂದರೆ 8th 9th 10th ಅಲ್ಲಿ ಏನು ಕಲ್ತಿರ್ತಾರೆ ವಿದ್ಯಾರ್ಥಿಗಳು ಅದೇ ಇಲ್ಲಿ ರಿವಿಷನ್ ಆಗ್ತಾ ಇರೋದ್ರಿಂದ ಸೊ ನಾವು ಕಾಂಪಿಟೇಟಿವ್ ಪರ್ಪಸ್ಗೆ ಏನು ತಯಾರಿ ಮಾಡಿಸ್ಬೇಕು ಅವ್ರು ಜಲ್ದಿ ಹುಡುಗರು ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಯಾಕಂದರೆ ಕನ್ನಡ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಅವ್ರಿಗೆ ಜಲ್ದಿ ಅದನ್ನು ಅರ್ಥ ಮಾಡಿಕೊಂಡು ಜಲ್ದಿ ಎಕ್ಸಾಮ್ ಪ್ರಿಪ್ರೇಷನ್ ನಾವು ಮಾಡ್ಬೋದು. ಯಾಕಂದರೆ ಕಳೆದ 2 ತಿಂಗಳಿದ್ದಾಗೆ ವಿದ್ಯಾರ್ಥಿಗಳು ಬಂದು ಜಾಯ್ನ್ ಆಗ್ತಾರೆ ಸರ್. ಸೊ ನಾವು ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಒಂದು ಗ್ರಿಪ್ ತಗೊಳ್ಳೋಕ್ಕೆ ಕನ್ನಡ ಮೀಡಿಯಂ ಭಾಳ ಹೆಲ್ಪ್ ಆಯಿತು ಅಂತ ನಾವು ಹೇಳ್ಬೋದು ಸರ್. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಇದರಲ್ಲಿ ಭಾಳ ಅನುಕೂಲ ಪಡಿತಾ ಇದ್ದಾರೆ ಅಂತ ಹೇಳಿ. ಈ ದೈಹಿಕ ತರಬೇತಿ ಎಲ್ಲರಿಗೂ ಒಂದೇ ಇಲ್ಲಿ? ಹಾಂ ಸರ್. ಪಾಠಗಳು ಮಾತ್ರ ಬೇರೆ ಬೇರೆ ನಡೆಯುತ್ತೆ? ಎಸ್ ಸರ್. ದೈಹಿಕ ತರಬೇತಿಗಳು ಒಂದೇನೇ ನಡೆಯುತ್ತೆ. ಬಟ್ ಪಾಠಗಳು ಯಾಕೆ ಬೇರೆ ಅಂತಂದರೆ ಅವರವರ ಕೋರ್ಸ್ಗೆ, ಈಗ PUC ಸೈನ್ಸ್ ವಿದ್ಯಾರ್ಥಿಗಳೇ ಬೇರೆ ಕೋರ್ಸನ್ನು ಮಾಡಿದೇವಲ್ಲ ಸರ್. ಸೊ ಅವ್ರಿಗೆ ಬೇರೆ ಸಿಲೆಬಸ್ ಇರೋದ್ರಿಂದ ಅವ್ರಿಗೆ ಆ ಕಡೆ ಕೂಡಿಸ್ತೀವಿ ಸರ್. ಸೊ ಇಂಗ್ಲೀಷ್ ಮೀಡಿಯಂ ಅಂದರೆ ಇಂಗ್ಲೀಷ್ ಮೀಡಿಯಂ ಕ್ಲಾಸಲ್ಲಿ ಕೂಡಿಸ್ತೀವಿ 10th ಪಾಸ್ ಆದವ್ರನ್ನ. ಸೊ ಇದೇ 10th ಪಾಸ್ ಆಗಿ ಕನ್ನಡ ಮೀಡಿಯಂ ಬರಿತೀನಿ ಎಕ್ಸಾಮ್ ಬರಿತೀನಿ ಅನ್ನೋರಿಗೆ ಈ ಕ್ಲಾಸನ್ನು ನಾವು ಕಂಡಕ್ಟ್. ಎಲ್ಲವೂ ಏಕಕಾಲಕ್ಕೆ ನಡೆಯುತ್ತೆ? ಎಲ್ಲವೂ ಏಕಕಾಲಕ್ಕೆ ನಡೀತಾವೆ ಸರ್. ಎಲ್ಲ ಕರ್ನಾಟಕದಲ್ಲೇ ನಡೀತಾವ ಇವು ಎಕ್ಸಾಮ್?
ಸರ್? ಹಾಂ ಸರ್, ಇವು ಕರ್ನಾಟಕದಲ್ಲೇ ನಡೀತದೆ ಸರ್. ಈಗ ಕರ್ನಾಟಕದಲ್ಲಿ ಯಾವ್ದು ಎಲ್ಲಿ ನಡೆಯುತ್ತೆ? ಬಿಜಾಪುರ ನಡೆಯುತ್ತಾ ಅಥವಾ ಎಲ್ಲ? ಇಲ್ಲ ಸರ್, ಇದು ಬೆಳಗಾಂ, ಹುಬ್ಳಿ, ಬೆಂಗಳೂರು, ಕೆಲವೊಂದು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿರ್ತಾರೆ ಸರ್. ಓಕೆ. ಸೊ ಆ ಡಿಸ್ಟ್ರಿಕ್ಕಿಗೆ ಇವರು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅದನ್ನ ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಮಾಡಿರ್ತಾರೆ. ಸೊ ಅದರಲ್ಲಿ ಯಾವ ಥರ ಅವ್ರಿಗೆ ಅಲಾಟ್ ಆಗುತ್ತೆ ಆ ಥರ ಹೋಗಿ ಅವರು ಎಕ್ಸಾಮ್ ಬರೀತಾರೆ. ಕರ್ನಾಟಕದಲ್ಲಿ ಎಕ್ಸಾಮ್ ಇವರು ಕಂಡಕ್ಟ್ ಮಾಡ್ತಾರೆ. ನಿಮ್ಮ ಅಕಾಡೆಮಿ ಏನಾದರೂ ಅವ್ರಿಗಿಂದ ಇರುತ್ತಾ ಎಕ್ಸಾಮ್ ಬರೆಯೋ ಕಾಲಕ್ಕೆ ಅಥವಾ? ಸರ್, ಈಗ ಹೇಳಿದೆ ನಿಮ್ಗೆ ಆಲ್ರೆಡಿ, ನಾನು ನಿಮ್ಗೆ ಹೇಳಿದೆ, ಯಾವುದೇ ವಿದ್ಯಾರ್ಥಿ ಇನ್ನೂ 2 ದಿನ ಎಕ್ಸಾಮ್ ಇರಬೇಕಾದ್ರೆ ಇವತ್ತು ಅವನ್ನ ಕಳಿಸ್ತೀವಿ ನಾವು. ಕಳಿಸಿದಾಗ ಅವರು ಇವತ್ತು ಯಾರು ಎಕ್ಸಾಮ್ಗೆ ಹೋಗಿದ್ದಾರೆ, ಯಾರು ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ದಾರೆ ಅದನ್ನ ನೋಡಿಕೊಂಡು ಇಮಿಡಿಯೇಟ್ ಆಗಿ ನಾವು ಫಸ್ಟ್ ಕಾಲ್ ಮಾಡೋದು ವಿದ್ಯಾರ್ಥಿಗಳಿಗೆ. ಸೊ ನೀನು ಎಕ್ಸಾಮ್ ಏನಾಯಿತು, ಯಾವ ಸಬ್ಜೆಕ್ಟಲ್ಲಿ ಯಾವ ಕ್ವಶನ್ಸ್ ಬಂದಿದ್ದು, ನಾವು ಹೇಳೋ ಸಿಲೆಬಸ್ಸು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಅವ್ರ ಜೊತೆ ಕುಲಂಕುಷವಾಗಿ ನಾವು ಅವ್ರ ಎಕ್ಸಾಮ್ ಮುಗಿದ ತಕ್ಷಣ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್ ಅವ್ರಿಗೆ. ಸೊ ಯಾವ ಪ್ರಶ್ನೆ ನಾವು ಹೇಳಿರೋ ಸಬ್ಜೆಕ್ಟಿಂದ ಬಂದಿರಲಿಲ್ಲ, ಇರಲಿಲ್ಲ, ಯಾವುದದು ಪ್ರಶ್ನೆ ಅನ್ನೋದು ಕೇಳಿಕೊಂಡು ನಾವು ನೆಕ್ಸ್ಟ್ ಇಯರ್ ಅದನ್ನು ಪ್ರಿಪ್ರೇಷನ್ ನಾವು ಕೂಡ ತಯಾರಿ ಮಾಡಿ ಅದನ್ನೇ ಒಂದು ಚಾಪ್ಟರ್ನ ನಾವು ಮತ್ತೆ ಆ್ಯಡ್ ಮಾಡಿ ಅದನ್ನು ಕಲಿಸಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಬ್ಬರದು ಅಧ್ಯಯನ ಇಲ್ಲಿ? ಇಬ್ಬರದು ಅಧ್ಯಯನ ಅಕಾಡೆಮಿ. ಅವೇ ವಿದ್ಯಾರ್ಥಿಗಳು ನಮಗೆ ಬಂದ ತಕ್ಷಣ ಸರ್ ಈ ಥರದೊಂದು ಪ್ರಶ್ನೆ ಕೇಳಿದ್ರಿ, ನಾವು ಅದನ್ನು ಪ್ರಿಪೇರ್ ಮಾಡಲಿಲ್ಲ ಅಂತ ಅವರಾಗೆ ಹೇಳ್ತಾರೆ ಸರ್. ಸೊ ಒಟ್ಟಾರೆ ಎಕ್ಸಾಮ್ ಅವರು ಚೆನ್ನಾಗೇ ಬರೆದಿರ್ತಾರೆ. 1-2-3 ಕ್ವಶನ್ಸ್ಗಳು ಈ ಥರ ಬಂದಿರ್ತವೆ ಎಲ್ಲ ಸೆಕ್ಷನಲ್ಲಿ. ಅವರೇ ವಿದ್ಯಾರ್ಥಿಗಳು ಫೋನ್ ಮಾಡಿ ಸರ್ ಈ ಥರ ಇದೆ, ಹಿಂಗೆ ಕೇಳಿದ್ರು, ಇದೊಂದು ಆಗ್ಬೇಕು ಸರ್ ಅಂತ ಹೇಳಿದಾಗ ಅದು ನಾವು ಮತ್ತೆ ವಾಪಸ್ ಅದನ್ನು ಪ್ರಿಪೇರ್ ಮಾಡ್ತೀವಿ ಸರ್. ಓಕೆ, ಸೂಪರ್. ಏನ್ರಿ ನಿಮ್ಮ ಹೆಸರು? ಹಾಂ, ಏನು ನಿಮ್ಮ ಹೆಸರು? ಕೂತ್ಕೊಳ್ರಿ. ರೇವಣ್ ಸಿದ್ದು ಒಡೆಯರ್. ರೇವಣ್ ಸಿದ್ದು ಒಡೆಯರ್. ಅಲ್ಲೆಲ್ಲ ಹಾಕಿದ್ರಲ್ಲ ಫೋಟೋ, ಅದು ನೋಡಿ ಏನು ಅನ್ಸುತ್ತೆ ನಿಮಗೆ? ಸರ್ ನಮಗೆ ಫೋಟೋ ಮುಂದಿನ ಸಲ ಅಲ್ಲಿ ಫಸ್ಟ್ ಲೈನಲ್ಲಿ ಇರ್ಬೇಕಂತ ಅನಿಸ್ತದೆ ಸರ್. ಫಸ್ಟ್ ಲೈನಲ್ಲಿ ಇರಬೇಕು ಅಂತ ಅನ್ಸುತ್ತೆ. ಹೊಡ್ರಿ ಚಪ್ಪಾಳೆ. ಒಂದು ಆರ್ಮಿ ಹೋಗೋದೊಂದು ಕನಸು ಸರ್ ನಮ್ಮದು. ಅಂದ್ರೆ ನನಸು ಮಾಡ್ಬೇಕಂತ ಇಲ್ಲಿ ಬಂದಿದೆ ಸರ್. ಓಕೆ. ಹಾಗಾದ್ರೆ ಎಷ್ಟು ಕಷ್ಟಪಡ್ತಾ ಇದ್ದೀರಿ ಸರ್? ಭಾಳ ಕಷ್ಟ. ಒಂದು ವರ್ಷ ಆಯ್ತು ಸರ್. 1 ವರ್ಷ ಆಯ್ತು, ಬಿಟ್ಟಿಲ್ಲ? ಹೋದ ಸಲ ಮಾಡಿದ್ದು ಸರ್, ಮೆಡಿಕಲ್ ಫೇಲ್ ಆಯ್ತು. ಹಾಂ. ಮತ್ತು ಆ ನಂತರ ಅಂದು ಮತ್ತೆ ಇಲ್ಲೇ ಬಂದು ಟ್ರೈ ಮಾಡ್ತಾ ಇದ್ದೀನಿ ಸರ್. ಮಾಡ್ತಾ ಇದ್ದೀರಿ, ಬಿಟ್ಟಿಲ್ಲ? ಖಂಡಿತ ಸಕ್ಸಸ್ ಆಗ್ತೀರಿ ಒಂದು ದಿವಸ. ಹಾಂ ಸರ್. ಹಾಂ, ಒಳ್ಳೇದಾಗಲಿ ನಿಮಗೆ. ಮತ್ತೇನು ಹೇಳ್ತಿದ್ರಿ? ಮತ್ತು ಅಂದರೆ ಇಲ್ಲಿ ಮೊದಲು ಬಂದಾಗ ನಾನು ಅಂದ್ರೆ ಊರಾಗ ಬೇರೆ ರೀತಿ ಇದ್ದೆ. ಇಲ್ಲಿ ಡಿಸಿಪ್ಲಿನ್ ಒಂದು ಮೊದಲು ಕಲ್ತೀನಿ ಸರ್. ಡಿಸಿಪ್ಲಿನ್ ಅಂದ್ರೆ ಇಲ್ಲಿ ಡಿಸಿಪ್ಲಿನ್ ಅಂತೂ ಹೇಳ್ಕೊಡ್ತಾರೆ ಸರ್. ಅಂದ್ರೆ ಜಾಬ್ ಆಗ್ಲಿಕ್ಕಂತೂ ನಾವು ಡಿಸಿಪ್ಲಿನ್ ಅಂತ ಇರೋಂತೂ ಗೊತ್ತಾಗುತ್ತೆ ಸರ್. ಡಿಸಿಪ್ಲಿನ್ ಅಂದ್ರೆ ಭಾಳ ಮುಖ್ಯ ಸರ್ ಜೀವನದಾಗ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ. ನೀವು ಈ ಫೋಟೋ ಹಾಕಿದ್ದಕ್ಕೆ ಮೊದಲು ನಿಮಗೆ ಅಭಿನಂದನೆಗಳು. ಅಲ್ಲ ಸರ್? ಥ್ಯಾಂಕ್ ಯು ಸರ್. ಓಕೆ. ಇದು ವಿದ್ಯಾರ್ಥಿಗಳಿಗೆ ಅಷ್ಟೇ ಇನ್ಸ್ಪಿರೇಷನ್ ಅಲ್ಲ ಸರ್. ಕೆಲವೊಂದು ಸಾರಿ ನಮಗೂ ಕೂಡ ಈ ಎಲ್ಲ ವಿದ್ಯಾರ್ಥಿಗಳನ್ನ ನಾವು ಕಳಿಸಿದ್ವಲ್ಲ ಅಂತ ಒಂದು ನಮಗೂ ಕೂಡ ಅದು ಬೂಸ್ಟ್ ಆಗ್ತದೆ. ಅಕಾಡೆಮಿ ಕೂಡ ಹೆಮ್ಮೆ. ಸೊ ನಾವು ಅವ್ರನ್ನ ನೋಡ್ಬಿಟ್ಟು ಇಂಥ ವಿದ್ಯಾರ್ಥಿಗಳನ್ನ ಜಾಬಿಗೆ ಕಳಿಸಿದ್ವಿ. ಯಾಕಂದ್ರೆ ಎಕ್ಸಾಂಪಲ್ ಇವ್ರದೇ ಕೊಡ್ತೀನಿ ಸರ್ ನಾನು. ಸೊ ಈ ವಿದ್ಯಾರ್ಥಿ ಜಾಬಿಗೆ ಹೋಗಿದ್ದಾನೆ ಅಂದ್ರೆ ನೀನು ಹೋಗ್ತೀಯಾ ಅಂತ ಹೇಳಿ ಈ ತರ ನಾವು, ಯಾಕಂದ್ರೆ ನಾವು ನೋಡಿರ್ತೀವಿ ಆ ವಿದ್ಯಾರ್ಥಿ ಹಿಂಗೆ ಇದ್ರು. ಸೊ ಆ ತರ ಹೇಳಿ ಅವ್ರಿಗೆ ನಾವು ಮೋಟಿವೇಶನ್ ಮಾಡಿ ಸೊ ವಿದ್ಯಾರ್ಥಿಗಳನ್ನ ನಾವು ಜಾಬಿಗೆ ಕಳಿಸ್ತೀವಿ ಸರ್. ಸೂಪರ್. ಹಾಂ ಸರ್, ಅದ್ಭುತ ಸರ್. ಎಸ್ ಸರ್, ಥ್ಯಾಂಕ್ ಯು. ಓಕೆ. ಸೆಂಟ್ರಲ್ ಗೌರ್ಮೆಂಟ್ ಫೋರ್ಸಸ್ಸಲ್ಲಿ ಅಂದರೆ ಡಿಫೆನ್ಸ್ ಫೋರ್ಸಸ್ ಆಗಲಿ ಅಥವಾ ಪ್ಯಾರಾಮಿಲಿಟರಿ ಫೋರ್ಸಸ್ ಆಗಲಿ ಮಹಿಳೆಯರಿಗೂ ಕೂಡ ಅವಕಾಶ ಇದೆ. ಆದರೆ ಕರ್ನಾಟಕದಿಂದ ಫೋರ್ಸಸ್ ಜಾಯ್ನ್ ಆಗೋ ಮಹಿಳೆಯರ ರೇಷಿಯೋ ಭಾಳ ಕಮ್ಮಿ ಇದೆ. ಸೊ ಅದಕ್ಕಾಗಿ ನಾನು ದ್ರೋಣ ಕರಿಯರ್ ಅಕಾಡೆಮಿಯಲ್ಲಿ 4 ವರ್ಷದ ನಂತರ ನಾನು ಗರ್ಲ್ಸ್ಗಾಗಿ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡಿದೆ. ಕೇವಲ 3 ಜನ ಅಡ್ಮಿಷನ್ ಆಯಿತು. ಆ 3ರಲ್ಲಿ ಒಬ್ಬರು ಸೆಲೆಕ್ಟ್ ಆದರು. ಅವರು ನೋಡಿ ಮತ್ತೆ ನೆಕ್ಸ್ಟ್ ಬ್ಯಾಚ್ಗೆ ಮಕ್ಕಳು ಬರ್ತಾ ಹೋದರು. ಇವತ್ತು ನಮ್ಮ ಹತ್ರ ಒಂದು 20-25 ಜನ ಗರ್ಲ್ಸ್ ಸ್ಟೂಡೆಂಟ್ಸ್ ಇದ್ದಾರೆ. ಇನ್ನೂ ಅಡ್ಮಿಷನ್ ಆಗಿದೆ, ಬರ್ತಾ ಇದ್ದಾರೆ. ಪ್ರತಿ ವರ್ಷ ಹೋದ ವರ್ಷ ನಾವು 7 ಜನ ಹುಡುಗಿಯರನ್ನು ಸೆಂಟ್ರಲ್ ಗೌರ್ಮೆಂಟ್ ಫೋರ್ಸಸ್ ಕಳಿಸಿದ್ವಿ. ಅದರಲ್ಲಿ 2 ಏರ್ಫೋರ್ಸ್ ಜಾಯ್ನ್ ಆದರು, ಉಳಿದವರು BSF CRPF ಜಾಯ್ನ್ ಆದರು. 2023ಯಲ್ಲಿ ನಮ್ಮ ಅಕಾಡೆಮಿಯಿಂದ ಒಬ್ಬಳು ಅಕ್ಷತಾ ಗಂಧೆ ಅನ್ನೋ ಹುಡುಗಿ, ವಿಜಯಪುರದಕ್ಕೆ. ಶಿ ವಾಸ್ ದ ಫಸ್ಟ್ ಗರ್ಲ್ ಟು ಜಾಯಿನ್ ಇಂಡಿಯನ್ ನೇವಿ ಆಸ್ ಅಗ್ನಿವೀರ್ ಫ್ರಮ್ ಕರ್ನಾಟಕ. ಆಮೇಲೆ 2024ರಲ್ಲಿ 25ಅಲ್ಲಿ ನಮ್ಮ ಅಕಾಡೆಮಿಯಿಂದ ಅಂದರೆ ಎಂಟೈರ್ ಕರ್ನಾಟಕದಲ್ಲಿ 6 ಜನ ವಿದ್ಯಾರ್ಥಿನಿಯರು ಇಂಡಿಯನ್ ಏರ್ಫೋರ್ಸ್ಗೆ ಸೆಲೆಕ್ಟ್ ಆಗಿದ್ದು. ಅದರಲ್ಲಿ 2 ದ್ರೋಣ ಅಕಾಡೆಮಿ ಸ್ಟೂಡೆಂಟ್ಸ್ ಅಂತ ನಾವು ಹೇಳ್ಬೋದು. ದ್ರೋಣ ಅಕಾಡೆಮಿ ಟ್ರೈನಿಂಗ್ ಮಾಡ್ಯೂಲ್ ಹೇಗಿದೆ ಅಂತಂದರೆ, ಹೇಗೆ ಆರ್ಮಿಯಲ್ಲಿ ಒಂದು ಸಾರಿ ಇನ್ಸ್ಟ್ರಕ್ಷನ್ ಕೊಡ್ತಾರೋ ಆ ಟಾಸ್ಕನ್ನು ಸೋಲ್ಜರ್ಸ್ ಕಂಪ್ಲೀಟ್ ಮಾಡ್ತಾರೋ ಅದೇ ರೀತಿ ಇಲ್ಲೂ ಕೂಡ ಹಾಗೆ ಇದೆ. ಡಿಸಿಪ್ಲಿನ್, ಡೆಡಿಕೇಶನ್, ಹಾರ್ಡ್ ವರ್ಕ್ ಇದು ನಮ್ಮ ಮೂಲ ಸಿದ್ಧಾಂತ. ನಾವು ಮಕ್ಕಳನ್ನು ವಿದ್ಯಾರ್ಥಿ ಅಂತ ತಿಳ್ಕೊಳ್ಳೋದೇ ಇಲ್ಲ, ಅವರನ್ನು ಸೋಲ್ಜರ್ಸ್ ಥರ ನಾವು ಟ್ರೈನ್ ಮಾಡ್ತೀವಿ.
ನಮ್ಮ ಟ್ರೈನಿಂಗ್ ಮಾಡ್ಯೂಲ್ಗೆ ಮತ್ತು ಆರ್ಮಿ ಟ್ರೈನಿಂಗ್ ಮಾಡ್ಯೂಲ್ಗೆ ಏನೂ ವ್ಯತ್ಯಾಸ ಇಲ್ಲ. ಯಾವ ರೀತಿ ಆರ್ಮಿಯಲ್ಲಿ ಡೈಲಿ ರೂಟೀನ್ ಇರುತ್ತೋ ಟ್ರೈನಿಂಗ್ ಸೆಂಟ್ರಲ್ಲಿ, ಅದೇ ರೀತಿ ಟ್ರೈನಿಂಗ್ ರೂಟೀನ್ ದ್ರೋಣ ಕರಿಯರ್ ಅಕಾಡೆಮಿಯಲ್ಲೂ ಇದೆ. ವಿದ್ಯಾರ್ಥಿಗಳಿಗೆ ಜೀವನದ ಮೌಲ್ಯಗಳನ್ನು, ಸಾಮಾಜಿಕ ಜವಾಬ್ದಾರಿಗಳನ್ನು, ಕುಟುಂಬದ ಜವಾಬ್ದಾರಿಗಳನ್ನು, ಸೋತ್ರೆ ಬದುಕು ಹೇಗಿರುತ್ತೆ, ಗೆದ್ರೆ ಹೇಗಿರುತ್ತೆ, ನಾವು ಹೇಗೆ ಬದುಕ್ಬೋದು, ಏನೆಲ್ಲ ಸಾಧನೆಗಳನ್ನು ಮಾಡ್ಬೋದು ಅನ್ನೋದನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ಎಳೆ ಎಳೆಯಾಗಿ ಅವರ ಮನ ಮುಟ್ಟುವಾಗೆ ನಾವು ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ, ದ್ರೋಣ ಅಕಾಡೆಮಿಯಲ್ಲಿರೋ ಪ್ರತಿಯೊಬ್ಬ ವಿದ್ಯಾರ್ಥಿ ಬಹಳ ಶಿಸ್ತಿನಿಂದ ಮತ್ತು ಬಹಳ ಒಂದು ಒಂದು ಅದ್ಭುತ ಕನಸನ್ನು ಇಟ್ಕೊಂಡು, ಗುರಿಯನ್ನು ಇಟ್ಕೊಂಡು ಆ ಗುರಿಯನ್ನು ಮುಟ್ಟೋ ಪ್ರಯತ್ನ ಮಾಡ್ತಾನೆ, ಆ ಕನಸನ್ನು ನನಸು ಮಾಡೋ ಪ್ರಯತ್ನ ಮಾಡ್ತಾನೆ. ಯಾಕಂತಂದರೆ ಅವನಿಗೆ ಹೇಳಿದ್ದೀವಿ ನಾವು, ಜೀವನ ಏನು, ಜೀವನದ ಮೌಲ್ಯಗಳೇನು, ಸೋತ್ರೆ ಬದುಕು ಹೇಗಿರುತ್ತೆ, ಗೆದ್ರೆ ಹೇಗಿರುತ್ತೆ. ಜೊತೆಗೆ ಅವ್ರ ಕಣ್ಣೆದುರುಗಡೆ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಬದಲಾಯಿಸ್ಕೊಂಡಂಥ ಉದಾಹರಣೆಗಳು ಕೂಡ ಇದ್ದಾವೆ. ಸರ್ ಭಾವನಾ ಆರ್ ಸರ್, ಚಿತ್ರದುರ್ಗದಿಂದ ಬಂದಿದ್ದೀನಿ ಸರ್. ಚಿತ್ರದುರ್ಗ. ಎಸ್ ಸರ್. ಓಕೆ, ಏನು ಓದ್ತಾ ಇದ್ರಿ? ಸರ್ ನಾನು ಸೆಕೆಂಡ್ ಇಯರ್ BSc ಸರ್. ಸೆಕೆಂಡ್ ಇಯರ್ BSc. ಸರ್. ಸೆಕೆಂಡ್ ಇಯರ್ BSc ಮಾಡಿ ಈ ಟ್ರೈನಿಂಗಿಗೆ ಬಂದಿದ್ದೀರಿ ಹೇಗೆ ಅಂತ? ಸರ್ ಸ್ಟಾರ್ಟಿಂಗ್ ಇಂದನೂ ಈ ಡಿಪಾರ್ಟ್ಮೆಂಟ್ ತುಂಬಾ ಇಷ್ಟ ಆಗಿತ್ತು ಸರ್, ಅದಕ್ಕೋಸ್ಕರ ಜಾಯ್ನ್ ಆದೆ ಸರ್. ಹೌದಾ ಸರ್. ಓಕೆ, ಹೇಳಿ, ಹೆಣ್ಮಕ್ಳಿಗೆ ಇದನ್ನೆಲ್ಲ ನಾನು ನೋಡ್ತಾ ಇದ್ದೆ, ಅಲ್ಲಿ ಕಸರತ್ತುಗಳೆಲ್ಲ ತುಂಬಾ ಇದೆಯಪ್ಪ, ಅದು ಎಷ್ಟು ಈಸಿಯಾಗಿ ಮಾಡ್ತಾ ಇದ್ರಿ, ಹೇಗೆ ಸಾಧ್ಯ ಆಯ್ತಿದೆಯಲ್ಲ? ಸರ್ ಅಂದ್ರೆ ನಾವು ಸ್ಟಾರ್ಟಿಂಗ್ ಇಂದನೂ ಸ್ಪೋರ್ಟ್ಸ್ ಅಲ್ಲಿ ಇದ್ದೀವಿ ಸರ್. ಸೊ ಹಾಗಾಗಿ ಆರ್ಮಿ ಡಿಪಾರ್ಟ್ಮೆಂಟ್ ಅನ್ನೋದು ನಮಗೆ ಅದೊಂಥರ ಅಂದ್ರೆ ದೇಶ ಸೇವೆ ಎಲ್ಲ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಸರ್. ಸೊ ಹಾಗಾಗಿ ಈ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆದ್ರೆ ಚೆನ್ನಾಗಿರುತ್ತೆ. ಅಂಡ್ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಅಕಾಡೆಮಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರೆ 100% ಸಕ್ಸಸ್ಫುಲ್ ಸಿಗುತ್ತೆ ಅಂತ ಕಾನ್ಫಿಡೆನ್ಸ್ ಸಿಗುತ್ತೆ ಸರ್. ಅಂಡ್ ಆಲ್ ಓವರ್ ಎಲ್ಲ ಚೆನ್ನಾಗಿದೆ ಸರ್. ಈಗ ತುಂಬಾ ಡಿಪಾರ್ಟ್ಮೆಂಟ್ 9 ತರದ ಕೆಲಸಗಳು ಸಿಗುತ್ತೆ ಅಂತ ಹೇಳಿದ್ರು, ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀರಿ? ಸರ್ ನಂದು SSC GD ಇದೆ ಸರ್. GD ಸರ್. ಹಂಗಂದ್ರೆ ನಮ್ಗೆ ಗೊತ್ತಿಲ್ಲ ಏನದು ಅಂದ್ರೆ ಅದರಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸರ್. ಹೌದಾ? ಜನರಲ್ ಡ್ಯೂಟಿ ಇದೆ ಸರ್. ಓಕೆ, ಅದಕ್ಕೆ ಸೇರ್ಬೇಕಂತ ಆಸೆ ಇದೆ ನಿಮ್ಮೆಲ್ಲರಿಗೆ, ಹಂಗೆ ಇದೆಯಾ? ಹೌದಾ? ಓಕೆ, ನೀವು ಬರೋ ಮುಂದೆ ಮನೆಯಲ್ಲಿ ಕೇಳಿದಾಗ ಅಪ್ಪ ಅಮ್ಮ ಏನ್ ಹೇಳಿದ್ರು? ನಾನು ಈ ತರದ್ದು ಹೋಗ್ತೀನಿ, ಈ ತರದ್ದು? ಅವ್ರ ಸಪೋರ್ಟ್ ಇದೆ ಸರ್. ಅವ್ರ ಸಪೋರ್ಟ್ ಇರೋದಕ್ಕೆ ಸರ್ ನಾವು ಇಲ್ಲಿರೋದು. ಹೌದಾ? ಓಕೆ, ಎಷ್ಟು ತಿಂಗಳಾಯ್ತು ನೀವೆಲ್ಲ ಬಂದಿಲ್ಲಿ? 6 months 3 months ಎಲ್ಲ ಆಗಿದೆ ಸರ್. ಹೌದಾ? 1 year ಆಗಿದೆ ಸರ್. ಓ, 1 ವರ್ಷದಿಂದ ಇರೋರು ಇದೀನಿ? ಹೌದಾ? ಮತ್ತೆ ಹಾಗಾದ್ರೆ ಹೇಗಿದೆ ಎಕ್ಸ್ಪೀರಿಯನ್ಸ್? ಮನೆ ಬಿಟ್ಟಿದ್ದೀರಿ, ಮನೆ ನೆನಪಾಗ್ಲಿಲ್ವಾ, ಅಥವಾ ಇಲ್ಲಿ ಹೇಗಿತ್ತು ವಾತಾವರಣ? ಮನೆ ನೆನಪಾಗದಂಗೆ ನೋಡ್ಕೊಂಡ್ರ ಹೇಗೆ ಅಂತ? ಮನೆಗೆ ಹೋಗಕ್ಕೆ ಇಷ್ಟ ಆಗಲ್ಲ ಸರ್. ಹೌದಾ? ನಮ್ಮ ಹತ್ರ ಪಣೆತನೂ ಅದ, ಹಣತೆ ಅಂತನೂ ಅದಕ್ಕೆ ಹಣತೆ ಅದ, ದೀಪನೂ ಅದ. ಆದ್ರೆ ಇವು ಎರಡು ಇದ್ರೆ ಆ ಪ್ರೊಸೀಜರ್ ಕಂಪ್ಲೀಟ್ ಆಗೋದಿಲ್ಲ. ಆ ಪ್ರೊಸೀಜರ್ ಕಂಪ್ಲೀಟ್ ಆಗ್ಬೇಕಪ್ಪ ಅಂತಂದ್ರೆ ದೀಪ ಹತ್ತಬೇಕಪ್ಪ ಅಂತಂದ್ರೆ ಅದಕ್ಕೊಂದು ಫ್ಯೂಲ್ ಬೇಕು, ಇಂಧನ ಬೇಕು. ಹೌದಾ? ಸೊ ಹಣತೆ ಬೆಳೆಸ್ಲಿಕ್ಕೆ ನಾವು ಏನು ಮಾಡ್ತೀವಿ? ಹಣತೆ ಅದರೊಳಗೆ ಒಂದು ಬತ್ತಿ ಹಾಕಿ ಗಾಣದ ಎಣ್ಣೆನ ಹಾಕ್ತೀವಿ. ಯಾವ ಎಣ್ಣೆ ಹಾಕ್ತೀವಿ ನಾವು? ಗಾಣದ ಎಣ್ಣೆನ ಹಾಕ್ತೀವಿ. ಯಾಕೆ ಗಾಣದ ಎಣ್ಣೆನ ಹಾಕ್ತೀವಪ್ಪ ಅಂತಂದ್ರೆ ಆ ಗಾಣದ ಎಣ್ಣೆಯನ್ನ ಬತ್ತಿ ಸಾವಕಾಶವಾಗಿ ಹೀರ್ಕೊಂಡು ಆದ್ರಿಂದ ಏನು ದೀಪ ಹತ್ತದಲ್ಲ, ಎಷ್ಟೊತ್ತವರೆಗೆ ದೀಪ ಹತ್ತದ ಅಷ್ಟೊತ್ತವರೆಗೆ ಬೆಳಕನ್ನು ಕೊಡ್ತಾ ಇರ್ತದೆ. ಸೊ ಅದಕ್ಕಾಗಿ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನ ಒಳ್ಳೆ ರೀತಿಯಿಂದ ಬದಲಾಯಿಸ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಸರಿಯಾದ ಫ್ಯೂಲ್ ಅನ್ನ ಮನಸ್ಸಿಗೆ ಕೊಡಬೇಕು. ಇದು ಬಾಯ್ಸ್ ಹಾಸ್ಟೆಲ್ ಸರ್. ಹಾಸ್ಟೆಲ್ ಸರ್. ಓಕೆ. ಸೊ ವಿದ್ಯಾರ್ಥಿಗಳು ಇಲ್ಲಿ ಬಂದು ವಿಶ್ರಾಂತಿ ಪಡಿತಾರೆ ಸರ್, ಆಲ್ಮೋಸ್ಟ್ ಇಲ್ಲೇ. ಓಕೆ, ಒಂದು ಕಾಟದಲ್ಲಿ ಇಬ್ರು ಇರ್ತಾರೆ. ಆಮೇಲೆ ಅವರು ವಸ್ತುಗಳನ್ನ ಏನೋ ವ್ಯಾಲ್ಯೂಬಲ್ಸ್ ಏನೋ ತಗೊಂಡ್ ಬಂದ್ರೆ ಏನ್ ಮಾಡ್ತಾರೆ ಸರ್? ಆ ತರದ ವಸ್ತುಗಳನ್ನ ಯಾವ್ರು ಅವ್ರಿಗೆ ತರ್ಲಿಕ್ಕೆ ಇಲ್ಲಿ ತಗೊಂಡ್ ಬರ್ಲಿಕ್ಕೆ ಬಿಡಲ್ಲ. ಅವ್ರ ಆ ತರ ಏನೇ ಇದ್ರು ವಾಪಸ್ ಮನೆಗೆ ಕಳಿಸ್ತೀವಿ. ದುಡ್ಡು ಏನಾದ್ರು ಇದ್ರೆ ನಾವು ಅಕೌಂಟೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲೇ ಸಬ್ಮಿಟ್ ಮಾಡಿಸ್ತೀವಿ. ಅವ್ರು ಬೇಕಾದಾಗ ಅವ್ರ ಅಮೌಂಟ್ ಅನ್ನ ಹೊರಗಡೆ ಹೋಗೋದಿದ್ರೆ ಅವ್ರಿಗೆ ಕೊಡ್ತೀವಿ ಸರ್. ಸೊ ಆ ತರದ ವ್ಯಾಲ್ಯೂಬಲ್ ಯಾವುದೇ ರೀತಿಯಾದ ವಸ್ತುಗಳನ್ನ ನಾವು ಇಲ್ಲಿ ಅವ್ರಿಗೆ ಇಟ್ಕೊಳ್ಳಿಕ್ಕೆ ಅಲೋ ಮಾಡಲ್ಲ ಸರ್. ಓಕೆ, ಈಗ ಹೆಣ್ಮಕ್ಳದು ಬೇರೆ ಮಾಡಿದಿರಿ, ಇದು ಬೇರೆ? ಹೆಣ್ಮಕ್ಳದ್ದು ಬೇರೆ ಇದೆ ಸರ್. ಸೊ ಇದು ಬಾಯ್ಸ್ ಒಂದು ಬೇರೆ ಇದೆ ಸರ್. ಓಕೆ, ಈಗ ನೋಡ್ತಕ್ಕಂಥವ್ರಿಗೆ ಈಗ ಮತ್ತೆ ಒಂದಿಷ್ಟು ಜನ ಬರೋರು ಇರ್ತಾರೆ, ಹೇಗೆ ಅವ್ರಿಗೆ ಅಕಾಮಿಡೇಷನ್ ಇದೆಯಾ ಇಲ್ಲಿ? ಸರ್ ಇದೆ ಸರ್, ಇದೆ. ಸುಮಾರು 400 ಇಂದ 450 ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಅಕಾಮಿಡೇಟ್ ಮಾಡ್ಬೋದು ಸರ್.
ಅಷ್ಟು ಫೆಸಿಲಿಟೀಸ್ ನಾವು ಮಾಡಿದ್ದೀವಿ. 450 ಮಕ್ಕಳಿಗೆ ಮಾಡ್ಬೋದು ಸರ್, ಮಾಡ್ತೀವಿ. ಓಕೆ. ಹಾಗಾದರೆ ಈಗ ನೋಡ್ತಾ ಇರೋರಿಗೆ ಏನನ್ನ ಡಿಸೈಡ್ ಮಾಡಬೇಕು ಮೊದಲು ಮಗನ್ ಕೇಳ್ಬೇಕಾ, ಇನ್ನು ತಂದೆ ತಾಯಿ ಇಷ್ಟ ಒಂದಿರುತ್ತೆ, ಮಗು ಇಷ್ಟ ಒಂದಿರುತ್ತೆ, ಹೇಗದು ಇಬ್ರು ಇದನ್ನ ಮಾಡ್ಕೊಂಡು ಬರೋದು ಅಂತ? ಈಗಿನ ವಿದ್ಯಾರ್ಥಿಗಳಲ್ಲಿ ನೋಡೋದಾದ್ರೆ ಅವ್ರಿಗೆ ಕರಿಯರ್ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾರಿಗೆ ಕರಿಯರ್ ನನಗೆ ಡೆವಲಪ್ ಆಗಬೇಕು, ಜಲ್ದಿ ಜಾಬ್ ಮಾಡಬೇಕು, ನನ್ನ ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂತ ಯಾವ ವಿದ್ಯಾರ್ಥಿ ಅನ್ಕೋತಾರಲ್ಲ ಸರ್, ಅವ್ರ ಪೇರೆಂಟ್ಸಿಗೂ ಅಷ್ಟೊಂದು ಐಡಿಯಾ ಇರಲ್ಲ. ಯಾಕಂದ್ರೆ ಇಲ್ಲೆಲ್ಲ ಬರೋರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರೋರು, ರೈತರ ಮಕ್ಕಳು. ಆ ರೈತರಿಗೆ ಏನೋ ಗೊತ್ತಿರಲ್ಲ, ಪಪ್ಪಾಗ ಅವ್ರು ಹೇಳ್ತಾರ, ಅಪ್ಪ ನಾ ಇಲ್ಲಿ ಹೋಗ್ತೀನಿ ಅಂತ ಅವ್ರಿಗೆ ಕರ್ಕೊಂಡು ಇಲ್ಲಿಗೆ ಬರ್ತಾರೆ ಸರ್. ಎಷ್ಟೋ ಜನ ಅವ್ರಿಗೆ ಗೊತ್ತೇ ಇರಲ್ಲ ಈ ತರ ಒಂದು ಅಕಾಡೆಮಿ ಇದೆ, ಇಲ್ಲಿ ಇದೇ ತರದ ಟ್ರೈನಿಂಗ್ ಕೊಡ್ತಿದ್ದಾರೆ ಅಂತ ಪಾಲಕರಿಗೆ ಗೊತ್ತೇ ಇರಲ್ಲ ಸರ್. ಇಲ್ಲಿ ಬಂದ ಮೇಲೆ ಅವ್ರಿಗೆ ನಾವು ಹೇಳಿದಾಗ ಆ ವಿದ್ಯಾರ್ಥಿನೂ ಕೂಡ ಆಸೆ ಪಟ್ಟಾಗ ಅಂಥ ವಿದ್ಯಾರ್ಥಿಗಳಿಗೆ ನಾವು ಕನ್ವಿನ್ಸ್ ಮಾಡಿ ಇಲ್ಲಿ ಇರಕ್ಕೆ ವ್ಯವಸ್ಥೆ ಮಾಡಿ. ಈಗ ಪಾಲಕರು ಇದನ್ನ ಅರ್ಥ ಮಾಡ್ಕೊಂಡು ಹೇಳ್ಬೇಕಾಗ್ತದೆ ಸರ್. ಸರ್ ಈಗ PUC ಸೈನ್ಸ್ ಆದಂಥ ವಿದ್ಯಾರ್ಥಿಗಳಿಗೆ ಪಾಲಕರು ಡಿಸೈಡ್ ಮಾಡಬೇಕು. ಸೊ ಸಾಕಷ್ಟು ಜನ ಈಗ ಇಂಜಿನಿಯರಿಂಗು, ಮೆಡಿಕಲ್, ಸೊ BSc ಅಗ್ರಿ, ಫಾರ್ಮಾ ಈ ತರ ಹೋಗ್ತಾರೆ. ಸೊ ಅದು ಬಿಟ್ಟು ಕೂಡ ಡಿಫೆನ್ಸ್ ಅಲ್ಲಿ ಒಂದು ವಿತಿನ್ 1 or 2 years ಅಲ್ಲಿ ಅವರು ಜಾಬ್ ಮಾಡ್ಕೊಂಡು ಜಾಬಿಗೆ ಹೋಗ್ಬೋದು PUC ಸೈನ್ಸ್ ಆದ ನಂತರ ಕೂಡ. ಸೊ ದೇ ವಿಲ್ ಗೆಟ್ 45,000 per month ಅಂತ ಹೇಳ್ಬೋದು ಸ್ಟಾರ್ಟಿಂಗ್. ಆಮೇಲೆ ಆ ನೌಕರಿಗಳು ಕೂಡ ಏನೋ ಆಸೆ ಆಮಿಷ ಇಲ್ದಂಗೆ ನೇರವಾಗಿ ಸಿಗುತ್ತೆ ಸರ್. ಇಲ್ಲಿ ಯಾವುದೇ ರೀತಿಯಾದಂಥ, ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟು, ಅದರಲ್ಲಿ ಸ್ಪೆಷಲಿ ಡಿಫೆನ್ಸ್ ಅಲ್ಲಿ ಆ ರೀತಿ ಯಾವುದೇ ರೀತಿಯಾದಂಥ ಈ ತರ ಭ್ರಷ್ಟಾಚಾರ ನಡೆಯೋದಿಲ್ಲ. ₹1 ಖರ್ಚು ಇಲ್ದಂಗೆ ಅವ್ರಿಗೆ ನೌಕರಿ ಸಿಗುತ್ತೆ ಸರ್, ಅಲ್ವಾ? ಸರ್ ಇಲ್ಲಿ ಸಾಕಷ್ಟು ಜನ ಈಗ ಬಂದಿರ್ತಾರಲ್ಲ ಸರ್, ಸೊ ಆ ತರದ್ದು ಬೇರೆ ಬೇರೆ ಯಾವ್ದಾದ್ರು ಆಸೆಗಳನ್ನ ಇಟ್ಕೊಂಡು ಬಂದಿರ್ತಾರ ಅವರು. ಸೊ ನಾವು ಮೊದಲು ಬಂದ ತಕ್ಷಣ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದು ಅದೇ, ನಾವು ಯಾವುದೇ ರೀತಿಯಾದಂಥ ಜಾಬ್ ಮಾಡಿಸ್ಕೊಡೋದು, ಅದು ಈ ಥರ ಲಂಚ ತೊಗೊಂಡು ಮಾಡೋದು, ಈ ಥರ ನಾವು ಮಾಡೋದಿಲ್ಲ ಅಂತ ಫಸ್ಟ್ ಪೇರೆಂಟ್ಸ್ಗೆ ನಾವು ಅದನ್ನು ಕನ್ವಿನ್ಸ್ ಮಾಡ್ತೀವಿ ಸರ್. ಯಾಕಂದ್ರೆ ಈಗ ಕೆಲವೊಬ್ರು ಏನೋ ಮಾಡ್ತಿರ್ತಾರೆ ಸರ್, ಊಹಾಪೋಹಗಳು ನಡೆದಿರ್ತದೆ, ಅದು ಹೊರಗಡೆ ಮಾಡ್ತಿರ್ತಾರೆ. ಇವರು ಆ ಥರ ಏನಾದರೂ ಮಾಡ್ತಾರೇನೋ ಅಂತ ಪಾಲಕರು ತಿಳ್ಕೊಂಡು ದುಡ್ಡು ತೊಗೊಂಡು ಬಂದಿರ್ತಾರೆ ಸರ್. ನಾವು MD ಸರ್ಗೆ ಸಾಕಷ್ಟು ಆ ಥರ ಆಫರ್ಸ್ಗಳು ಬಂದಿದ್ದಾರೆ. ಆದರೆ MD ಸರ್ಗೆ ಯಾವಾಗ ಆಫರ್ ಬರುತ್ತಲ್ಲ, ಅವರು ಸ್ಟ್ರಿಕ್ಟ್ಲಿ ಹೇಳ್ಬಿಡ್ತಾರೆ, ನಾನು ಕಂಪ್ಲೇಂಟೇ ಕೊಡ್ತೀನಿ ನಿಮ್ಮ ಮೇಲೆ, ಆ ಥರ ಮಾತಾಡ್ತಾರೆ ಸರ್. ಯಾಕಂದ್ರೆ ಯಾವುದೇ ಡಿಫೆನ್ಸ್, ಯಾಕಂದ್ರೆ ಅವ್ರು ಆಲ್ರೆಡಿ ಡಿಫೆನ್ಸ್ ಫೋರ್ಸಲ್ಲಿ ಎಲ್ಲ ಸರ್ವಿಸ್ ಮಾಡಿ ಬಂದವರು, ಅಲ್ಲಿ ಯಾವ ಥರ ಇರ್ತಿದೆ, ಎಷ್ಟು ಪಾರದರ್ಶಕವಾಗಿ ಅಲ್ಲಿ ಅಪಾಯಿಂಟ್ಮೆಂಟ್ ಆಗುತ್ತೆ ಅಂತ ಅವ್ರಿಗೆಲ್ಲ ಗೊತ್ತಿದೆ. ಸೊ ಬಂದಂಥ ವಿದ್ಯಾರ್ಥಿಗಳಿಗೆ ನಾವು ಮೋಸ ಮಾಡೋದು ಬೇಡ. ನಿಮ್ಮ ವಿದ್ಯಾರ್ಥಿಗಳಿಗೆ ನಾವು ಇಲ್ಲಿ ಅಡ್ಮಿಷನ್ ಮಾಡಿಸಿ ನಮಗೆ ಟೈಮ್ ಕೊಡಿ, ನಾವು ನಿಮ್ಮ ವಿದ್ಯಾರ್ಥಿಗಳನ್ನು, ನಿಮ್ಮ ಮಕ್ಕಳನ್ನ ನಾವು ಜಾಬ್ ಸೇರಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ನಾವು ಇಲ್ಲಿ ಕೊಡ್ತೀವಿ ಸರ್. ಓಕೆ, ಈ ಥರ ನಡೀತೀವಿ. ಸೊ ಇಲ್ಲಿಗೆ ಬರ್ಬೇಕಾದ್ರೆ ನೇರವಾಗಿ ಬಿಜಾಪುರದಿಂದ ಬಸ್ ಇದೆಯಾ ಇಲ್ಲಿಗೆ ನಿಮ್ಮ ಸೆಂಟ್ರಿಗೆ ಬರೋದಕ್ಕೆ? ಹೇಗೆ ಬರೋದು ಸರ್? ಬಿಜಾಪುರದಿಂದ ಹೊಸ ಬಸ್ ಸ್ಟ್ಯಾಂಡ್ ಇದ್ರೆ ನಾವು ತಿಕೋಟ ಅಂತ ಒಂದು ಮೇನ್ ಪಾಯಿಂಟ್ ಇದೆ ಸರ್. ಸೊ ತಿಕೋಟ ಅಲ್ಲಿ ನಗರಕ್ಕೆ ಬಂದ್ರೆ ಅವ್ರು ನಮಗೆ ಕಾಲ್ ಮಾಡಿಬಿಟ್ರೆ ನಾವೇ ಅವ್ರನ್ನ ಕರ್ಕೊಂಡು ಬರ್ತೀವಿ ಸರ್. ನೀವೇ ಇಲ್ಲಿ ವ್ಯಾನ್ ಫೆಸಿಲಿಟೀಸ್ ಇದೆ ಸರ್. ಓಕೆ. ಯಾವತ್ತು ರಜಾ ಅಂತ ಏನಿಲ್ಲ ಸರ್? ರಜಾ ಅಂತ ಏನೂ ಇಲ್ಲ. ಆಫೀಸ್ ಟೈಮಿಂಗ್ ಏನಾದರೂ ಇದೆಯಾ ಇದಕ್ಕೆ? ಆಫೀಸ್ ಟೈಮಿಂಗ್ ಏನಿಲ್ಲ ಸರ್. ಬೆಳಗ್ಗೆ ನೀವು ಯಾವಾಗಾದ್ರೂ ಅವರು ಎಲ್ಲಿಂದ ದೂರಿಂದ ಬಂದದ್ದು ಯಾವುದೇ ಪಾಲಕರು ಕೂಡ ಎಲ್ಲರಿಗೂ ಕೂಡ ನಾವು ಎಲ್ಲ ಟೈಮಲ್ಲಿ ನಾವು ಅಟೆಂಡ್ ಮಾಡ್ತೀವಿ. ಓಕೆ. ಇನ್ನು ಫೀಸ್ ಒಂದು ಮಾತಾಡಿಲ್ಲ ನಾವು. ಸರ್ ಅದನ್ನು ಹೇಳ್ಬೋದಾ ನೀವು? ಫೀಸ್ ನೋಡಿ, 6 month ಕೋರ್ಸ್ಗೆ 76,000 ಇದೆ ಸರ್ ಇಲ್ಲಿ. 6 month ಕೋರ್ಸ್ಗೆ? ಸರ್. ಅದು ಯಾವುದೇ ಇರ್ಬೋದು. ಈಗ 10th ಮೇಲೆ ಅಗ್ನಿವೀರ್ ಬ್ಯಾಚುಲರ್ ಇರ್ಬೋದು, ಅಥವಾ PUC ಸೈನ್ಸ್ ಆದಮೇಲೆ ಇರ್ಬೋದು. ಓಕೆ. ಇದು 6 month ಯಾಕೆ ನಾವು ಮಾಡಿದ್ದೀವಿ ಅಂದರೆ ಸರ್, ಸೊ ಈ 6 month ಅಲ್ಲಿ ವಿದ್ಯಾರ್ಥಿಗೆ ಬಂದು ಇಲ್ಲಿ 1 ತಿಂಗಳು ಅಥವಾ 2 ತಿಂಗಳು ಇಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ತಗೊಳ್ತಾನೆ. ಮತ್ತೆ ಇಲ್ಲಿ ಏನು ರೂಟೀನ್ ಇದೆ ಅಂತ ಅದನ್ನು ಅವನು ಅರ್ಥ ಮಾಡ್ಕೊಳ್ಳಿಕ್ಕೆ ಟೈಮ್ ತಗೊಳ್ತಾನೆ. ಸೊ ಅವಾಗ ಅವನು ಫಿಸಿಕಲ್, ನಾವು ಕೂಡ ಅವನು ಏನಿದಾನೆ ಅಂತ ಅನಲೈಸ್ ಮಾಡಲಿಕ್ಕೆ ಒಂದು ಟೈಮ್ ಸಿಗುತ್ತೆ. ಸೊ ಅದರ ನಂತರ ಅವನು ಏನು ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನು ಎಂಟೈರ್ 4 months ಅಲ್ಲಿ ನಾವು ಅವ್ರಿಗೆ ರೆಡಿ ಮಾಡಿಬಿಡ್ತೀವಿ. ಅದಕ್ಕೆ ಈ 6 month ಒಂದು ಡ್ಯೂರೇಷನ್ ಮಾಡ್ತೀವಿ ಸರ್. ಸೊ ಸಾಕಷ್ಟು ವಿದ್ಯಾರ್ಥಿಗಳು ನಮಗೆ 3 months ಕೋರ್ಸ್ಗೆ ಬರ್ತೀವಿ ಅಂತ ಹೇಳ್ತಾರೆ. ಅದು ಸಫಿಷಿಯೆಂಟ್ ಆಗಲ್ಲ ಸರ್. ಬಂದು 1 ಅಥವಾ 1.5 month ಅವ್ರಿಗೆ ಇಲ್ಲಿ ಸೆಟ್ ಆಗಕ್ಕೆ ಟೈಮ್ ತಗೊಂಡ್ರೆ, ಮುಂದೊಂದು 1.5 month ಅಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಅಷ್ಟು ತಯಾರಿ ಆಗಿರೋದಿಲ್ಲ ಅನ್ನೋದು ನಮ್ಮ ಉದ್ದೇಶಕ್ಕೋಸ್ಕರ ನಾವು 6 month ಬ್ಯಾಚನ್ನು ಇಲ್ಲಿ ಮಾಡಿದ್ವಿ. ಮತ್ತೆ ಯಾವ್ದಿದೆ ಕೋರ್ಸ್ ಇಲ್ಲಿ ನಿಮಗೆ ಸರ್? ಇಲ್ಲಿ ಅದು ಬಿಟ್ಟರೆ ಅದು ಫಿಕ್ಸ್, ಅದು 76 ಫಿಕ್ಸ್ ಸರ್. ಓಕೆ. ಸೊ ಇನ್ನೊಂದು ರೀಸೆಂಟಾಗಿ ಲಾಸ್ಟ್ ಕಳೆದ ವರ್ಷದಿಂದ ನಾವು ಏನು ಮಾಡಿದ್ವಿ, ಯಾರು PUC ಆರ್ಟ್ಸ್ ಮಾಡಿರ್ತಾರೋ, ಫಸ್ಟ್ ಇಯರ್ಗೆ 10th ಮುಗೀತು, ಅವ್ರಿಗೆ ಮುಗಿದ ತಕ್ಷಣ PUC ಫಸ್ಟ್ ಇಯರ್ ಆರ್ಟ್ಸ್ಗೆ ಅಡ್ಮಿಷನ್ ಮಾಡ್ಬೇಕಂತಿದಾರಲ್ಲ ಸರ್, ಅವ್ರನ್ನೂ ಕೂಡ ನಾವು ಇಲ್ಲಿ ಅಡ್ಮಿಷನ್ ತಗೋತೀವಿ ಸರ್. PUC ಜೊತೆಗೇನೆ ವಿತ್ ಕಾಲೇಜು ಮಾಡ್ತಿದ್ದೀವಿ ಸರ್ ನಾವು. ಓಕೆ. PUC ಜೊತೆಗೇನೆ ನಾವು ಏನು ಮಾಡ್ತೀವಿ, ಬೆಳಗ್ಗೆ PU ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ಕೊಂಡ್ಬಿಟ್ಟು, ಸೊ ಆಫ್ಟರ್ನೂನ್ ಅವ್ರಿಗೆ ಈ ಆರ್ಮಿ ತಯಾರಿ ಅಥವಾ ಡಿಫೆನ್ಸ್ಗೆ ರಿಲೇಟೆಡ್ ಟ್ರೈನಿಂಗನ್ನು ಕೊಡ್ತಾ ಇರ್ತೀವಿ ಸರ್.
ಅದ್ರದ್ದು ಏನಿದೆ ಫೀಸ್ ಸ್ಟ್ರಕ್ಚರ್ ಏನಾದರೂ ಡಿಸೈಡ್ ಆಗಿದೆ? ಅದನ್ನ ಇನ್ನೂ ಡಿಸೈಡ್ ನಮ್ದು ಇನ್ನ ಆಗಿಲ್ಲ. ಈಗ ಸದ್ಯಕ್ಕಂತೂ 76 ಪ್ಯಾಕೇಜ್ ನಿಮ್ಮ ಹತ್ರ ಇದೆ. 3 months ಒಂದು ಬ್ಯಾಚ್ ಇದೆ ಸರ್. ಅದು ಯಾವ ತರ ಮಾಡ್ತೀವಿ, ಈಗ ಅಗ್ನಿವೀರ್ ಬ್ಯಾಚ್ ಕರೆದ್ರಿ ಈಗ. ಸೊ ಕಳೆದ ಮಾರ್ಚ್ ಅಲ್ಲಿ ನಮ್ಗೆ ಅಗ್ನಿವೀರ್ ಬ್ಯಾಚ್ ಬಂತು ಸರ್. ನೋಟಿಫಿಕೇಶನ್ ಬಂದಾಗ ಈಗ ನಾನು CET ಅಷ್ಟೇ ಹೋಗ್ತೀನಿ ಅಂತ ವಿದ್ಯಾರ್ಥಿಗಳು ಬರ್ತಾರೆ. ಸೊ ಈಗ ಇಷ್ಟೆಲ್ಲ ಈಗ ಸ್ಟ್ರೆಂತ್ ಇದೆಯಲ್ಲ ಸರ್, ಅದು CET ಬಂದವರು ಬಹಳಷ್ಟು ಜನ ಇದ್ದಾರೆ. ಅವ್ರಿಗೆ 3 months ಕೋರ್ಸ್ ಅನಿವಾರ್ಯವಾಗಿ ನಾವು ಮಾಡಬೇಕಾಗ್ತದೆ. 3 months ನಾವು ಕೋರ್ಸ್ ಮಾಡಲೇಬೇಕಾಗ್ತದೆ. ಸೊ ಆ 3 months ಕೋರ್ಸಲ್ಲಿ ನಾವು ಎಂಟೈರ್ ಸಿಲೆಬಸ್ ಅನ್ನ ಮತ್ತೆ ಅಗೈನ್ ನಾವು ಅವ್ರಿಗೆ ಹೇಳ್ತೀವಿ, ಹೇಳಿ ಅವ್ರಿಗೆ ನಾವು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. 6 months ಅಲ್ಲಿ ಆಲ್ರೆಡಿ ಅವರು 2-3 ಸಾರಿ ಆ ಸಿಲೆಬಸ್ ಅನ್ನು ಕಂಪ್ಲೀಟ್ ಮಾಡಿರ್ತಾರೆ. ಮತ್ತೆ ಅಗೈನ್ ಅವ್ರಿಗೆ ರಿವಿಷನ್ ಆಗಿರ್ತದೆ. ಈ ಅವ್ರಿಗೆ ಕಡಿಮೆ ಆಗ್ತದೆ. ಅವ್ರಿಗೆ ಯಾರು ನನಗೆ CET ಅಷ್ಟೇ ಬರ್ತೀನಿ ಅನ್ನೋರು ಇರ್ತಾರೆ ಸರ್, ಅವ್ರಿಗೆ ನಾವು ಟ್ರೈನಿಂಗ್ ಅನ್ನ CET ಬ್ಯಾಚ್ ಅನ್ನ ಎಷ್ಟು ಸೊ ಅದು ಡಿಪೆಂಡ್ಸ್. 3 months ಅಲ್ಲಿ ಆಯಾ ಇಯರ್ಗೆ ಏನೇನು ಡಿಪೆಂಡ್ಸ್ ಆಗ್ತದೆ ಅದ್ರ ಮೇಲೆ ಸರ್ ಡಿಸೈಡ್ ಮಾಡ್ತಾರೆ. ಅಂದ್ರೆ ಇದೆಲ್ಲ ಊಟ ವಸತಿ ಎಲ್ಲಾನು ಇರ್ತದೆ. ಅದು ನಾವು ಹೇಳೋ ಫೀಸು ಎಲ್ಲ ಅದ್ರ ಜೊತೆಗೆ ಎಲ್ಲ ಊಟ ಫೀಸು ಅವ್ರು ಇರೋದು ಎಲ್ಲಾನು ಆ ಖರ್ಚಲ್ಲಿ ಬರುತ್ತೆ ಸರ್. ಇದು ಎಲ್ಲ ಒಂದೇ ಸಲ ಕಟ್ಟೋದ ಅಥವಾ ಕಂತು ಏನಾದ್ರು? 2 ಕಂತಲ್ಲಿ ಅವಕಾಶ ಕೊಡ್ತೀವಿ ಸರ್. ಈಗ 3 months ಕೋರ್ಸ್ನಲ್ಲಿ ನಾವು ಆ ಥರ ಕಂತಿನ ಅವಕಾಶ ಮಾಡಿಲ್ಲ. 6 month ಕೋರ್ಸಲ್ಲಿ ನಾವು 2 ಕಂತಲ್ಲಿ ಮಾಡ್ತೀವಿ ಸರ್. ಸೊ ಈಗ ನೋಡ್ತಕ್ಕಂಥ ಯಾರಿಗೆ ಎಲ್ಲಿವರೆಗೆ ಟೈಮ್ ಇದೆ, ಯಾವಾಗ ಬರಬೇಕು, ಅದಕ್ಕೇನು ಇದೆಯಾ ಹೇಗೆ ಅಂತ? ಸರ್ ಈಗ ಅವ್ರ ಮಕ್ಕಳಿಗೆ ಅವರು 17 years 17.5 months ಆದರೆ 17 years ಮತ್ತು 6 months ಕಂಪ್ಲೀಟ್ ಆದರೆ ಅವರು ಇಲ್ಲಿ ಬರ್ಬೋದು. ಯಾರು PUC 10th ಮುಗಿದಿರುತ್ತದೆ, ಅವ್ರ ಏಜು ಕೂಡ 17 ವರ್ಷ 6 ತಿಂಗಳು ಆದಮೇಲೆ ಇಲ್ಲಿ ಬಂದು ಎಲ್ಲಿವರೆಗೆ 17 ವರ್ಷ 6 ತಿಂಗಳಾಯ್ತು? 22 ವಯಸ್ಸು ತನಕ. 22 ವಯಸ್ಸು ತನಕ. ಅದು ಬರೀ SSLC ಅಂತ ಏನಲ್ಲ, ಅದು PUC ಆಗಿರ್ಬೋದು. ಆ 22ನೇ ವರ್ಷದವರೆಗೆ ಅವ್ರದ್ದು ಏನಾಗಿದ್ರು ಅಷ್ಟರೊಳಗಡೆ ಬಂದಿದ್ದನ್ನು ನೀವು ತಗೋತೀವಿ ಸರ್. ಅದು ಇಂಥ ಕೋರ್ಸ್ ಅಂತದ್ದು ಏನಿಲ್ಲ. ಅವ್ರು ಬಂದ ತಕ್ಷಣ ಅವ್ರು ನಾವು ಏನ್ ಮಾಡ್ತೀವಿ ಸರ್, ಎಲ್ಲ ಡೀಟೇಲ್ಸ್ ತಗೊಂಡಿರ್ತೀವಲ್ಲ, ನೀವು ಇವು ಅಪ್ಲಿಕೇಶನ್ಗೆ ಎಲಿಜಿಬಲ್ ಅದೀರಿ ಅಂತ ನಾವೇ ಅವ್ರ ಡೀಟೇಲ್ಸ್ ಹೇಳಿಬಿಡ್ತೀವಿ. ಸೊ ಎಷ್ಟು ಅಪ್ಲಿಕೇಶನ್ಗೆ ಅವನು ಆ ಏಜ್ ಪ್ರಕಾರ ಕೂಡ್ತಾನೆ, ಎಷ್ಟು ಅಪ್ಲಿಕೇಶನ್ ಹಾಕ್ಬಹುದು ಅನ್ನೋದನ್ನ ನಾವು ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳಿ, ಸರ್ ನೀವು ಇಷ್ಟೆಲ್ಲ ಎಲಿಜಿಬಲ್ ಇದ್ರಿ, ನಿಮ್ಮ ವಿದ್ಯಾರ್ಥಿಗೆ ನಿಮ್ಮ ಹುಡುಗರಿಗೆ ನಾವು ಈ ಥರದ ಕ್ಲಾಸ್ ಮಾಡ್ತೀವಿ ಅಂತ ನಾವು ಡೀಟೇಲ್ಸನ್ನ ಹೇಳ್ತೀವಿ ಸರ್. ಓಕೆ. ಆಮೇಲೆ ಇಲ್ಲಿ ಒರಿಜಿನಲ್ ತರಬೇಕಾ ಅಥವಾ ಜೆರಾಕ್ಸ್ ತಂದ್ರೆ ನಡೆಯುತ್ತಾ, ಹೇಗೆ? ಸರ್ ಒರಿಜಿನಲ್ಲು ಜೆರಾಕ್ಸ್ ತರಬೇಕು, ನಾವು ವೆರಿಫೈ ಮಾಡಿ ವಾಪಸ್ ಅವ್ರಿಗೆ ಕೊಡ್ತೀವಿ ಸರ್. ಕೊಡ್ತೀರಿ? ಎಸ್ ಸರ್. ಓಕೆ, ಈ ಥರ ಸರ್. ಅದ್ಭುತ ಸರ್. ಸರ್ ಥ್ಯಾಂಕ್ ಯು. ಒಳ್ಳೆ ಮಾಹಿತಿ ಕೊಟ್ರಿ, ಥ್ಯಾಂಕ್ ಯು ವೆರಿ ಮಚ್. ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀರಿ, ಲೆಕ್ಚರರ್ ಅಂತೀರಿ. ನಿಮ್ಮನ್ನ ನೋಡಿ ನನಗೂ ಭಾಳ ಖುಷಿ ಆಯ್ತು ಸರ್, ಯಾಕಂದ್ರೆ ನಾನು ನಿಮ್ಮ ಫಾಲೋವರ್ಸ್. ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ನಿಮ್ಮನ್ನ ನೋಡಿದೆ. ಭಾಳಷ್ಟು ಫಾಲೋ ಮಾಡಿದ್ದೀನಿ ನಾನು ಯೂಟ್ಯೂಬಲ್ಲಿ. ಸೊ ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಸಾಕಷ್ಟು ಯುವಕರಿಗೆ ನೀವು ಭಾಳ ಸ್ಫೂರ್ತಿಯಾಗಿದ್ದೀರಿ. ಸೊ ಎಷ್ಟೋ ಕೆಲವೊಂದು ವಿಷಯಗಳನ್ನು ಕೂಡ ನೀವು ತೋರಿಸಿರುವಂಥ ಯೂಟ್ಯೂಬ್ಗಳಿಂದ ನಾನು ಕಲ್ತಿದ್ದೀನಿ ಅಂತ ಹೇಳ್ಬೋದು ಸರ್. ಇವತ್ತು ನನ್ನ ಅದೊಂದು ಅದೃಷ್ಟ ನಿಮ್ಮ ಜೊತೆ ಇವತ್ತು ನನಗೆ ಸಿಕ್ಕಿದೆ. ಅಯ್ಯೋ ನಮ್ಮ ಅದೃಷ್ಟ ಕೂಡ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಸರ್.